ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಸ್ನೇಹಿತ ವಿರೂಪಾಕ್ಷ ದೇಶನೂರು. ಮೂಲತಃ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ದೇಶನೂರು ಗ್ರಾಮದವನು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಕಳೆದ 15 ವರ್ಷಗಳಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗಂಗಾವತಿ ತಾಲೂಕಿನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 5 ವಿಡಿಯೋಗಳನ್ನು ನನ್ನ ಚಾನಲ್ ಆಗಿರ್ತಕ್ಕಂಥ ಇತಿಹಾಸ ಪ್ರಿಯ ವಿರೂಪಾಕ್ಷ ದೇಶನೂರು ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ಅವುಗಳನ್ನು ವೀಕ್ಷಣೆ ಮಾಡಿಲ್ಲೋ ದಯವಿಟ್ಟು ವೀಕ್ಷಣೆ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಹಾಗೆಯೇ ಆ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿಯೂ ಕೂಡ ನೀವು ಹೋಗಿ ಆ ಲಿಂಕ್ಗಳನ್ನು ಬಳಸ್ಕೊಂಡು ನೀವು ಆ ವಿಡಿಯೋಗಳನ್ನು ನೋಡ್ಬೋದು. ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲು ತಿಳಿಸಿ. ಈ ವಿಡಿಯೋನ ಕೊನೆಯವರೆಗೂ ವೀಕ್ಷಣೆ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ಬಾಕ್ಸರ್ ಕದನ ಎನ್ನುವ ವಿಚಾರದ ಮೇಲೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ಬಾಕ್ಸರ್ ಕದನವು ಭಾರತದ ಇತಿಹಾಸದಲ್ಲೇ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಮತ್ತೆ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಕದನಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದು. ಪ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ಬಂಗಾಳದಲ್ಲಿ ನೆಲೆಯೂರಲು ಒಂದು ಭದ್ರವಾದ ಬುನಾದಿ ಹಾಕಿಕೊಟ್ರೆ, ಆ ಬುನಾದಿ ಮೇಲೆ ಒಂದು ಭವ್ಯವಾಗಿರ್ತಕ್ಕಂಥ ಸೌಧವನ್ನು ನಿರ್ಮಾಣ ಮಾಡಲು ನೆರವಾಗಿರ್ತಕ್ಕಂಥ ಕದನ ಅಂದರೆ ಅದು ಬಾಕ್ಸರ್ ಕದನ. ಸ್ನೇಹಿತರೆ, ಅಂತ ಮಹತ್ವಪೂರ್ಣ ಆಗಿರ್ತಕ್ಕಂಥ ಬಾಕ್ಸರ್ ಕದನದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಆ ಬಾಕ್ಸರ್ ಕದನದ ಹಿನ್ನೆಲೆ, ಅದಕ್ಕೆ ಕಾರಣಗಳು ಮತ್ತು ಯುದ್ಧದ ಘಟನೆಗಳು ಯಾವ ರೀತಿ ಸಂಭವಿಸಿದವು ಮತ್ತು ಅದರ ಪರಿಣಾಮಗಳು ಏನಾದವು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕುಲಂಕುಷವಾಗಿ ವಿವರವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಈ ಬಾಕ್ಸರ್ ಕದನದ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಿನ್ನೆಲೆ ಬಹಳ ಇಂಪಾರ್ಟೆಂಟು. ಬಾಕ್ಸರ್ ಕದನದ ಹಿನ್ನೆಲೆ, ಈ ಬಾಕ್ಸರ್ ಕದನದ ಹಿನ್ನೆಲೆಯನ್ನು ನೋಡೋದಾದರೆ, ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನನ್ನಾಗಿ ಮೀರ್ ಜಾಫರ್ನನ್ನ ಆಯ್ಕೆ ಮಾಡ್ತಾನೆ ರಾಬರ್ಟ್ ಕ್ಲೈವ್. ಈ ಮೀರ್ ಜಾಫರ್ ಕ್ರಿಸ್ತಶಕ 1757ರಿಂದ 1760ರವರೆಗೆ, 1757ರಿಂದ ಅಂದ್ರೆ ಪ್ಲಾಸಿ ಕದನದಿಂದ ಹಿಡಿದು 1760ರವರೆಗೆ ಬಂಗಾಳದ ನವಾಬನಾಗಿ ಕೆಲಸ ಮಾಡ್ತಾನೆ. ಈ ಮೀರ್ ಜಾಫರನು ತನ್ನನ್ನ ಬಂಗಾಳದ ನವಾಬನನ್ನಾಗಿ ಆಯ್ಕೆ ಮಾಡಿದ್ದ ಸಲುವಾಗಿ ಅವನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸುಮಾರು ಹೆಚ್ಚು ಕಡಿಮೆ 1,77,00,000 ರೂಪಾಯಿಗಳನ್ನು ಕೊಡ್ತಾನೆ. ಸ್ನೇಹಿತರೆ, 1,77,00,000 ರೂಪಾಯಿಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ. 1 ಕೋಟಿ ಯುದ್ಧದ ವೆಚ್ಚಕ್ಕೋಸ್ಕರ ಕೊಡ್ತಾನೆ. ಇನ್ನು 25 ಲಕ್ಷ ರೂಪಾಯಿ ಬಂಗಾಳದ ವರ್ತಕರಿಗೆ ಕಾಣಿಕೆ ರೂಪದಲ್ಲಿ ಕೊಡ್ತಾನೆ. ಹೀಗೆ ಒಟ್ಟು 1,77,00,000 ರೂಪಾಯಿಗಳನ್ನು ಕೊಡ್ತಾನೆ. ಅದನ್ನ ಕಂತುಗಳಲ್ಲಿ ಕೊಡ್ತಾ ಹೋಗ್ತಾನೆ. ಸ್ನೇಹಿತರೆ, ಮೊದಲ ಕಂತಿನಲ್ಲಿ 8 ಲಕ್ಷ ಪೌಂಡ್ಗಳನ್ನ ಬೆಳ್ಳಿ ನಾಣ್ಯಗಳ ರೂಪದಲ್ಲಿ ಕೊಡ್ತಾನೆ. ಸ್ನೇಹಿತರೆ, ಇನ್ನು ಉಳಿದ ಹಣವನ್ನ ಕಂತುಗಳ ರೂಪದಲ್ಲಿ ಕೊಡ್ತಾ ಹೋಗ್ತಾನೆ. ಎಷ್ಟರ ಮಟ್ಟಿಗೆ ಈ ಬಂಗಾಳದ ನವಾಬನಿಂದ ಇಂಗ್ಲಿಷ್ ಕಂಪನಿ ವಸೂಲಿ ಮಾಡುತ್ತಂದ್ರಿಗಿನ ಒಬ್ಬ ಮೆಕಾಲೆ ಎನ್ನುವ ಒಬ್ಬ ನ್ಯಾಯಾಧೀಶ ಉಲ್ಲೇಖ ಮಾಡಿರ್ತಕ್ಕಂಥ ವರದಿ, ಈ ಬಂಗಾಳದಿಂದ 100 ಹಡಗುಗಳಲ್ಲಿ ಸಂಪತ್ತನ್ನ ತುಂಬಿಸಿಕೊಂಡು ಲಂಡನ್ಗೆ ಹೊರಟುವಂತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ನೌಕೆಗಳು. ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಬಂಗಾಳದಲ್ಲಿರ್ತಕ್ಕಂಥ ಸಂಪತ್ತನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದೋಚಿಸ್ತು ಅಂತೇಳಿ. ಎಷ್ಟು ಕೊಟ್ಟರು ಬ್ರಿಟಿಷ್ ಅಧಿಕಾರಿಗಳಿಗೆ ಅವರ ದಾಹ ನೀಗ್ಲೇ ಇಲ್ಲ. ಸ್ನೇಹಿತರೆ, ಕೊಟ್ಟಂಗೆಲ್ಲ ಪೀಡಿಸ್ತಾನೆ ಹೋದ್ರು. ಕೊಟ್ಟು 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 ಮೀರ್ ಜಾಫರು ತನ್ನ ಖಜಾನೆಯಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಬರಿದು ಮಾಡಿಕೊಂಡ. ಕೊನೆಗೆ ತನ್ನ ಅರಮನೆಯಲ್ಲಿರ್ತಕ್ಕಂಥ ಆಭರಣಗಳ ರೂಪದಲ್ಲಿರ್ತಕ್ಕಂಥ ಸಂಪತ್ತನ್ನು ಕೂಡ ಮಾರಾಟ ಮಾಡಿ ಕೊಟ್ಟ. ಕೊನೆಗೆ ತನ್ನ ದೇಹದ ಮೇಲಿರ್ತಕ್ಕಂಥ ಆಭರಣಗಳನ್ನು ಕೂಡ ಮಾರಾಟ ಮಾಡಿ ಕೊಟ್ಟರೂ ಕೂಡ ಇಂಗ್ಲಿಷ್ ಕಂಪನಿಗೆ ಹಣದ ದಾಹ, ಸಂಪತ್ತಿನ ದಾಹ ತೀರ್ಲಿಲ್ಲ. ಮತ್ತೆ ಪೀಡಿಸ್ತಾನೆ ಹೋದ್ರು. ಕೆಲವು ಇತಿಹಾಸಕಾರರು ಹೇಳ್ತಾರೆ, ಮೀರ್ ಜಾಫರನು ಇಂಗ್ಲಿಷ್ ಅಧಿಕಾರಿಗಳ ಹಣದ ದಾಹವನ್ನು ನೀಗಿಸಲು ಅರಮನೆಯಲ್ಲಿರ್ತಕ್ಕಂಥ ಪಾತ್ರೆ ಪಗಡೆಗಳನ್ನು ಕೂಡ ಮಾರಾಟ ಮಾಡಿ ಕೊಟ್ಟನಂತೆ. ಈ ಕೊಟ್ಟು 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 ರೋಸಿ ಹೋಗಿರ್ತಕ್ಕಂಥ ಮೀರ್ ಜಾಫರ್ ಯಾಕನ್ನ ನವಾಬನಾದ್ನಪ್ಪ ಅನ್ನೋ ಮಟ್ಟಿಗೆ ರೋಸಿ ಹೋಗಿದ್ನಂತೆ. ಈ ಬ್ರಿಟಿಷರ ಹಣದಾಹಕ್ಕೆ ಬೇಸತ್ತು ಕೊನೆಗೆ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೋಸ್ಕರ ಡಚ್ಚರ ಸ್ನೇಹವನ್ನು ಬಯಸ್ತಾನಂತೆ. ಆ ಡಚ್ಚರ ಸಹಾಯವನ್ನು ಕೇಳಲು ಹೋದಾಗ ಅದೇ ಸಂದರ್ಭದಲ್ಲಿ
ಕ್ರಿಸ್ತಕ 1759ರಲ್ಲಿ ಒಂದು ಕದನ ನಡೀತಿದೆ ಡಚ್ಚರಿಗೆ ಮತ್ತು ಬ್ರಿಟಿಷರಿಗೆ. ನಿಮ್ಗೆಲ್ಲ ಗೊತ್ತಿರುವಂತೆ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಅದು ಬಿದ್ರಾ ಕದನ ಅಥವಾ ಬೆದರಾ ಕದನ ಅಥವಾ ಬೆದ್ರಾ ಕದನ ಅಂತಾನೂ ಕರೀತಾರೆ. ಈ ಬಿದ್ರಾ ಕದನದಲ್ಲಿ ಡಚ್ಚರು ರಾಬರ್ಟ್ ಕ್ಲೈವ್ನಿಂದ ಹೀನಾಯವಾಗಿ ಸೋತು ಭಾರತದಲ್ಲಿ ಪತನವನ್ನು ಹೊಂದ್ತಾರೆ ಅನ್ನೋದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿವಿ. ಈ ಮೀರ್ ಜಾಫರನ್ನು ಡಚ್ಚರ ನೆರವಿಗೆ ಹೋಗಿದ್ದ, ಅಲ್ಲಿಯೂ ಕೂಡ ವಿಫಲ ಆಯಿತು ಅವನ ಯೋಜನೆ. ಕೊನೆಗೆ ಈ ಬ್ರಿಟಿಷರ ಹಣದ ಕಿರುಕುಳವನ್ನು ನುಂಗಿಕೊಂಡು ಆಡಳಿತವನ್ನು ಮಾಡ್ತಾ ಇದ್ದ. ಅವನ ಆಡಳಿತ ಕಡೆ ಗಮನನೇ ಕೊಡಲಿಲ್ಲ. ಇದೇ ಸಮಯಕ್ಕೆ ಕ್ರಿಸ್ತಶಕ 1760 ಫೆಬ್ರವರಿ ತಿಂಗಳಲ್ಲಿ ರಾಬರ್ಟ್ ಕ್ಲೈವ್ ಇಂಗ್ಲೆಂಡ್ಗೆ ಮರಳುತ್ತಾನೆ. ಯಾವಾಗ ರಾಬರ್ಟ್ ಕ್ಲೈವ್ ಇಂಗ್ಲೆಂಡ್ಗೆ ಹೋದ್ನೋ ಅಲ್ಲಿಗೆ ಮೀರ್ ಜಾಫರನ ಅದೃಷ್ಟ ಮುಗಿದಂತ ಆಯ್ತು. ರಾಬರ್ಟ್ ಕ್ಲೈವ್ ಅನ್ನು ಇರುವಲ್ಲಿಗೆ ಮೀರ್ ಜಾಫರನ್ನು ಹೆಂಗೋ ತೂಗಿಸ್ಕೊಂಡು ಹೋಗ್ತಾ ಇದ್ದ. ಯಾವಾಗ ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಹೋದ್ನೋ ಅಲ್ಲಿಗೆ ಅವನ ಅದೃಷ್ಟ ಮುಗಿದಂತಾಯ್ತು ಸ್ನೇಹಿತರೆ. ಈ ರಾಬರ್ಟ್ ಕ್ಲೈವ್ನ ಜಾಗದಲ್ಲಿ ತಾತ್ಕಾಲಿಕವಾಗಿ ಇನ್ನೊಬ್ಬ ಗವರ್ನರ್ ಬರ್ತಾನೆ, ಹಂಗಾಮಿ ಗವರ್ನರ್ ಅಂತೇಳಿ. ಈತನ ಹೆಸರು ಗೊತ್ತಿದೆ ನಿಮಗೆ, ಡಾಕ್ಟರ್ ಹಾಲ್ವೆಲ್ ಅಂತೇಳಿ. ಈ ಹಾಲ್ವೆಲ್ ಅಂದ್ರೆ ಕಪ್ಪು ಕೋಣೆಯ ದುರಂತದ ಕತೆ ಎಣೆದಿದ್ದಲ್ವಾ ಹಾಲ್ವೆಲ್. ಕಾಸಿಂ ಬಜಾರ್ನಲ್ಲಿ ಸಿರಾಜುದ್ದೌಲನ ವಿರುದ್ಧ ಹೋರಾಟ ಮಾಡಿ ಬಂದಿ ಆಗಿದ್ರಲ್ವಾ. 146 ಜನರ ಬಂದಿಯಾಗಿ 123 ಜನ ಕಪ್ಪು ಕೋಣೆಯಲ್ಲಿ ಸಾವನ್ನಪ್ಪಿದ್ರಲ್ಲ ಉಸಿರುಗಟ್ಟಿ. ಅದೇ ಹಾಲ್ವೆಲ್ ರಾಬರ್ಟ್ ಕ್ಲೈವ್ ಇಂಗ್ಲೆಂಡ್ಗೆ ಮರಳಿದ ನಂತರ ಹಂಗಾಮಿ ಗವರ್ನರ್ ಆಗ್ತಾನೆ, ಬಂಗಾಳದ ಹಂಗಾಮಿ ಗವರ್ನರ್ ಆಗ್ತಾರೆ. ಆದ್ರೆ ಈ ಮೀರ್ ಜಾಫರನು ರಾಬರ್ಟ್ ಕ್ಲೈವ್ನಿಗೆ ಕೊಟ್ಟಷ್ಟು ಮರ್ಯಾದೆ ಗೌರವಗಳನ್ನ ಈ ಹಾಲ್ವೆಲ್ಗೆ ಕೊಡಲ್ಲ. ಹೀಗಾಗಿ ಈ ಹಾಲ್ವೆಲನು ಮೀರ್ ಜಾಫರನ್ನ ನವಾಬನ ಹುದ್ದೆಯಿಂದ ಕಿತ್ತೊಗೆಬೇಕಂತ ಯೋಜನೆ ಮಾಡ್ತಾ ಇರ್ತಾನೆ. ಇದೇ ಸಂದರ್ಭದಲ್ಲಿ ಈ 1760ಕ್ಕೆ ಹೊಸ ಗವರ್ನರ್ ಆಗಿ ಬರ್ತಾನೆ ಈ ಹಂಗಾಮಿ ಗವರ್ನರ್. ಇವನು ಹಾಲ್ವೆಲ್, ಇವನ ಸ್ಥಾನಕ್ಕೆ ಹೊಸ ಗವರ್ನರ್ ಆಗಿ ಬರ್ತಾನೆ. ಅವನ ಹೆಸರು ವ್ಯಾನ್ಸಿ ಟಾರ್ಟ್. ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದುಂಟು, ಮುಂದೆ ಕೇಳುವುದೂ ಉಂಟು. ಏನಂತಂದ್ರೆ ಕ್ರಿಸ್ತಶಕ 1764ರಲ್ಲಿ ಬಕ್ಸರ್ ಕದನ ನಡೆದಾಗ ಬಂಗಾಳದ ಗವರ್ನರ್ ಯಾರಿದ್ರು ಅಂದ್ರೆ ವ್ಯಾನ್ಸಿ ಟಾರ್ಟ್ ಇದ್ದ. ಈ ಮೀರ್ ಜಾಫರನು ಈ ವ್ಯಾನ್ಸಿ ಟಾರ್ಟ್ಗೂ ಕೂಡ ಹೆಚ್ಚಿನ ಗೌರವ ಕೊಡ್ತಾ ಇರಲಿಲ್ಲ. ಇದರಿಂದ ಸಿಟ್ಟಾಗಿರ್ತಕ್ಕಂಥ ವ್ಯಾನ್ಸಿ ಟಾರ್ಟ್ ಇದೇ ಸಂದರ್ಭದಲ್ಲಿ ಈ ಮೀರ್ ಜಾಫರು ಕಂಪನಿಗೆ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಾಕಷ್ಟು ವಂತಿಗೆ ಕೊಡೋದನ್ನ ನಿಲ್ಲಿಸ್ಕೊಂಡಿರ್ತಾನೆ. ವಂತಿಗೆ ಕೊಡೋಕೆ ಅವನ ಬಳಿ ದುಡ್ಡೇ ಇರಲ್ಲ, ಅವನ ಖಜಾನೆ ಎಲ್ಲ ಬರಿದಾಗಿರುತ್ತೆ. ಹಾಗಾಗಿ ಸಾಕಷ್ಟು ವಂತಿಗೆ ಅಂದ್ರೆ ಸಾಕಷ್ಟು ಹಣ ಬೇಬಾಕಿ ಉಳಿಸ್ಕೊಂಡಿರ್ತಾನೆ ಮೀರ್ ಜಾಫರ್. ಅವಾಗ ಇವನನ್ನು ಕಿತ್ತಿ ಹಾಕಿ ಈ ಬಂಗಾಳದ ನವಾಬನ ಸ್ಥಾನಕ್ಕೆ ಯಾರಾದರೂ ಒಬ್ಬ ನಮ್ಮ ಕೈಗೊಂಬಿಯಾಗಿ ಕೆಲಸ ಮಾಡುವಂತ ಒಬ್ಬ ನವಾಬನನ್ನ ಹುಡುಕ್ತಾರೆ. ಅದೇ ಸಂದರ್ಭದಲ್ಲಿ ಅವರಿಗೆ ಕಣ್ಣಿಗೆ ಬಿದ್ದವನೇ ಮೀರ್ ಖಾಸಿಂ. ಈ ಮೀರ್ ಖಾಸಿಂ ಯಾರಪ್ಪ ಅಂತಂದಾಗಿನ ಈ ಮೀರ್ ಜಾಫರನ ಅಳಿಯ. ಈ ಮೀರ್ ಜಾಫರನ ಅಳಿಯ ಮೀರ್ ಖಾಸಿಂನನ್ನ ನವಾಬನ ಹುದ್ದೆಗೆ ಏರಿಸಬೇಕಂತೇಳಿ ಯೋಜನೆ ರೂಪಿಸ್ತಾರೆ ಸ್ನೇಹಿತರೆ. ಈ ಮೀರ್ ಜಾಫರನನ್ನು ಬಂಗಾಳದ ನವಾಬನ ಹುದ್ದೆಯಿಂದ ಕಿತ್ತು ಹಾಕಿ ಅವನ ಸ್ಥಾನದಲ್ಲಿ ಅವನ ಅಳಿಯನಾಗಿರ್ತಕ್ಕಂಥ ಮೀರ್ ಖಾಸಿಂನನ್ನ ತರಬೇಕು ಅಂತೇಳಿ ಬ್ರಿಟಿಷರು ಯೋಜನೆ ಮಾಡಿ ಆ ಮೀರ್ ಜಾಫರನನ್ನ ಮುರಾದ್ ಬಾಗಿಗೆ ಕರೆಸಿಕೊಳ್ತಾರೆ. ಮುರಾದ್ ಬಾಗ್ ಎನ್ನುವ ಸ್ಥಳಕ್ಕೆ ಕರೆಸಿಕೊಂಡು, ನೀನು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ಲ, ಸರಿಯಾಗಿ ನಮಗೆ ಕೊಡಬೇಕಾದ ಹಣ ಕೊಡ್ತಾ ಇಲ್ಲ ಅಂತೇಳಿ ನೀನು ನವಾಬನ ಹುದ್ದೆಯನ್ನು ಬಿಟ್ಕೊಡ್ಬೇಕಂತ ಹೇಳಿ ಅವನನ್ನ ನವಾಬ ಹುದ್ದೆಯಿಂದ ತೆಗೆದುಹಾಕಿ ಅವನ ಸ್ಥಾನದಲ್ಲಿ ಮೀರ್ ಖಾಸಿಂನನ್ನ ನವಾಬನನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಎಷ್ಟರಲ್ಲಿ? 1760ರಲ್ಲಿ. ಯಾವಾಗ ಮೀರ್ ಖಾಸಿಂನನ್ನ 1760ರಲ್ಲಿ ಬಂಗಾಳದ ನೂತನ ನವಾಬನನ್ನಾಗಿ ಆಯ್ಕೆ ಮಾಡಿದ್ರೋ ಅವಾಗ ಮೀರ್ ಖಾಸಿಂ ಖುಷಿಯಿಂದ ಅವರಿಗೆ 3 ಪ್ರದೇಶಗಳನ್ನು ಬಿಟ್ಟುಕೊಡ್ತಾನೆ ಸ್ನೇಹಿತರೆ, 3 ಜಿಲ್ಲೆಗಳನ್ನ: ಬರ್ದ್ವಾನ್, ಮಿಡ್ನಾಪುರ, ಚಿತ್ತಗಾಂಗ್. ಬರ್ದ್ವಾನ್, ಮಿಡ್ನಾಪುರ, ಚಿತ್ತಗಾಂಗ್. ನಾವು ನೆನಪಿಟ್ಕೊಳ್ಳೋದಕ್ಕೋಸ್ಕರ ಕೋಡ್ ಆಗಿ ಬಡ ಮಿಡ ಚಿತ್ತ ಅಂತೇಳಿ BMC ಕೋಡ್ ರೂಪದಲ್ಲಿ ನಾವು PUC ಓದ್ಬೇಕಾದಾಗ ನೆನಪಿಟ್ಕೊಂಡಿದ್ವಿ ಈ ರೀತಿ ಬಡ ಮಿಡ ಚಿತ್ತ ಅಥವಾ BMC ಅಂತೇಳಿ.
ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದುಂಟು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬರ್ದ್ವಾನ್, ಮಿಡ್ನಾಪುರ, ಚಿತ್ತಗಾಂಗ್ ಪ್ರದೇಶಗಳನ್ನ ಬಿಟ್ಟು ಕೊಟ್ಟಿರ್ತಕ್ಕಂಥ ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದ್ದುಂಟು. ಅದಕ್ಕೆ ಉತ್ತರ ಮೀರ್ ಕಾಸಿಂ. 1760ರಲ್ಲಿ ಮೀರ್ ಕಾಸಿಂನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದ್ದಕ್ಕೋಸ್ಕರ ಅವನು ಈ 3 ಜಿಲ್ಲೆಗಳನ್ನು ಬಿಟ್ಟುಕೊಟ್ಟ. ಈ 3 ಜಿಲ್ಲೆಗಳ ಜೊತೆ ಫ್ರೆಂಚರೊಂದಿಗೆ ಹೋರಾಡಲು ಆರ್ಥಿಕ ಸಹಾಯ ಕೂಡ ಮಾಡ್ತಾನೆ. 5 ಲಕ್ಷ ರೂಪಾಯಿಗಳನ್ನು ತಕ್ಷಣಕ್ಕೆ ಕೊಡ್ತಾನೆ. 5 ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಫ್ರೆಂಚರೊಂದಿಗೆ 3ನೇ ಕರ್ನಾಟಕ ಯುದ್ಧ ನಡೆದಿರುತ್ತೆ. ಈ 5 ಲಕ್ಷ ರೂಪಾಯಿಗಳನ್ನ ಫ್ರೆಂಚರ ವಿರುದ್ಧ ಹೋರಾಡೋದಕ್ಕೋಸ್ಕರ ಹಣದ ನೆರವನ್ನು ನೀಡ್ತಾನೆ. ಯಾರು? ಮೀರ್ ಕಾಸಿಂ. ಈ ಬಂಗಾಳದ ನವಾಬ ಬ್ರಿಟಿಷರಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ರೀತಿಯಲ್ಲಿ ಕಂಡ. ಅವರು ಕೇಳ್ತಾ ಹೋದ್ರು, ಇವರು ಕೊಡ್ತಾ ಹೋದ್ರು. ಯಾವಾಗ ಇವರು ಕೊಡೋದನ್ನು ನಿಲ್ಲಿಸಿದಾರೋ ನವಾಬನ ಹುದ್ದೆಯನ್ನ ಬದಲು ಮಾಡ್ತಾ ಹೋದ್ರು. ಓಕೆ, ಈಗ ಮೀರ್ ಕಾಸಿಮಿನ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. 1760ರಲ್ಲಿ ಮೀರ್ ಜಾಫರನನ್ನ ಕೆಳಗಿಳಿಸಿ ಮೀರ್ ಕಾಸಿಂನನ್ನ ನೂತನ ನವಾಬನನ್ನಾಗಿ ಆಯ್ಕೆ ಮಾಡ್ತಾರೆ. ಯಾರು? ಬ್ರಿಟಿಷರು. ಈ ಒಂದು ಘಟನೆಯನ್ನ ಏನಂತ ಕರೀತಾರೆ? ಎರಡನೇ ಬಂಗಾಳದ ಕ್ರಾಂತಿ ಅಂತ ಕರೀತಾರೆ. ಎರಡನೇ ಬಂಗಾಳದ ಕ್ರಾಂತಿ, ಎರಡನೇ ಬಂಗಾಳದ ಕ್ರಾಂತಿ ಅಂತ ಕರೀತಾರೆ ಸ್ನೇಹಿತರೆ. ಎರಡನೇ ಬಂಗಾಳದ ಕ್ರಾಂತಿ ಅಂತ ಯಾವ ಘಟನೆಯನ್ನ ಕರೀತಾರೆ ಅಂತಂದ್ರೆಗಿನ ಈ ಮೀರ್ ಜಾಫರನನ್ನ ನವಾಬ್ ಹುದ್ದೆಯಿಂದ ಕೆಳಗಿಳಿಸಿ ಮೀರ್ ಕಾಸಿಂನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದಲ್ಲ ಆ ಘಟನೆಯನ್ನ. ಮೊದಲ ಕ್ರಾಂತಿ ಅಂದ್ರೆ ಸಿರಾಜುದ್ದೌಲನನ್ನ ಕೆಳಗಿಳಿಸಿ ಮೀರ್ ಜಾಫರನನ್ನ ತಂದ್ರಲ್ಲ ಪ್ಲಾಸಿ ಕದನದ ನಂತರ, ಅದು ಮೊದಲ ಬಂಗಾಳದ ಕ್ರಾಂತಿ ಅಂತ ಕರೀತಾರೆ. ಈ ಘಟನೆಯನ್ನ ಎರಡನೇ ಬಂಗಾಳ ಕ್ರಾಂತಿ ಅಂತ ಕರೀತಾರೆ. ಎರಡನೇ ಬಂಗಾಳ ಕ್ರಾಂತಿಯನ್ನು ಯಾವುದನ್ನು ಕರೀತಾರೆ, ಯಾವ ಘಟನೆ ಅಂದಾಗ ಪ್ಲಾಸಿ ಕದನ, ಬಕ್ಸರ್ ಕದನ ಹಿಂಗೆಲ್ಲ ಕೊಟ್ಟಿರ್ತಾರೆ. ಫಸ್ಟಿಗೆ ಪ್ಲಾಸಿ ಕದನ 1ನೇ ಕ್ರಾಂತಿ, 2ನೇ ಕ್ರಾಂತಿ ಬಕ್ಸರ್ ಕದನ ಅಂತೇಳಿ ಹಾಕ್ಬಾರ್ದು. 2ನೇ ಕ್ರಾಂತಿ ಅಂದ್ರೆ ಮೀರ್ ಜಾಫರ್ನನ್ನ ನವಾಬ್ ಹುದ್ದೆಯಿಂದ ಕೆಳಗಿಳಿಸಿ ಮೀರ್ ಕಾಸಿಂನನ್ನ ನೇಮಕ ಮಾಡಿದ್ರಲ್ಲ ಅದನ್ನೇ ಎರಡನೇ ಬಂಗಾಳ ಕ್ರಾಂತಿ ಅಂತ ಕರೀತಾರೆ. ಈ ಮೀರ್ ಕಾಸಿಂ ಅತ್ಯಂತ ಸಮರ್ಥ, ದಕ್ಷ ಆಡಳಿತಗಾರನಾಗಿದ್ದ. ಇವನು ಸ್ವತಂತ್ರ ಪ್ರಿಯನಾಗಿದ್ದ, ಸ್ವಾಭಿಮಾನಿಯಾಗಿದ್ದ ಮೀರ್ ಕಾಸಿಂ. ಈಗಾಗಲೇ ಇವನು ಈ ಬಂಗಾಳದ ನವಾಬ ಹುದ್ದೆಗೆ ಬರೋಕ್ಕಿಂತ ಪೂರ್ವದಲ್ಲೇ 2 ಪ್ರಾಂತ್ಯಗಳಲ್ಲಿ ಫೌಜುದಾರನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆ 2 ಪ್ರಾಂತ್ಯಗಳು ಯಾವಂದ್ರಗಿನ ಪೂರ್ಣಿಯಾ ಮತ್ತು ಪೂರ್ಣಿಯಾ ಮತ್ತು ರಂಗಪುರಗಳಲ್ಲಿ ಫೌಜುದಾರ ಅಂದ್ರೆ ಆಡಳಿತದ ಮುಖ್ಯಸ್ಥ ಅಥವಾ ಸೈನಿಕ ಮುಖ್ಯಸ್ಥ ಅಂತಲೂ ಬರುತ್ತೆ. ಈ ಪೂರ್ಣಿಯಾ ಮತ್ತು ರಂಗಪುರಗಳಲ್ಲಿ ಫೌಜುದಾರನಾಗಿ ಸಾಕಷ್ಟು ಅನುಭವಗಳನ್ನು ಪಡೆದುಕೊಂಡಿರ್ತಕ್ಕಂಥ ಮೀರ್ ಕಾಸಿಂ ಒಬ್ಬ ದಕ್ಷ ಸೇನಾನಿಯಾಗಿರ್ತಾನೆ, ದಕ್ಷ ಆಡಳಿತಗಾರನಾಗಿರ್ತಾನೆ. ಇವನು ನವಾಬನಾದ ಕೂಡಲೇ ಬಂಗಾಳದಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ ಸ್ನೇಹಿತರೆ. ಮೀರ್ ಕಾಸಿಂನು ಜಾರಿಗೆ ತಂದಿರತಕ್ಕಂಥ ಸುಧಾರಣೆಗಳು ಏನೇನು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೀರ್ ಕಾಸಿಂನು ಬಂಗಾಳದಲ್ಲಿ ಮಾಡಿರ್ತಕ್ಕಂಥ ಸುಧಾರಣೆಗಳನ್ನ ಒಂದೊಂದಾಗಿ ತಿಳಿತಾ ಹೋಗೋಣ. ಮೊದಲಿಗೆ ಅವನು ತನ್ನ ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೋಂಗಿರಿಗೆ ವರ್ಗಾವಣೆ ಮಾಡ್ತಾನೆ. ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೋಂಗಿರಿಗೆ ರಾಜಧಾನಿ ವರ್ಗಾವಣೆ. ಸಾಕಷ್ಟು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೋಂಗಿರಿಗೆ ವರ್ಗಾವಣೆ ಮಾಡಿದ ಬಂಗಾಳದ ನವಾಬ ಯಾರು ಅಂದ್ರೆ ಮೀರ್ ಕಾಸಿಂ. ಈ ಮುರ್ಷಿದಾಬಾದ್ ನಗರವನ್ನ ರಾಜಧಾನಿಯಾಗಿ ಮಾಡಿಕೊಂಡವರು ಯಾರು ಅಂತಂದ್ರೆ ಮುರ್ಷಿದ್ ಕುಲಿ ಖಾನ್. ಬಂಗಾಳದ ನವಾಬ ಮನೆತನದ ಸ್ಥಾಪಕ ಮುರ್ಷಿದ್ ಕುಲಿ ಖಾನ್ ಮುರ್ಷಿದಾಬಾದನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿರ್ತಾನೆ. ಈ ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೋಂಗಿರಿಗೆ ವರ್ಗಾವಣೆ ಮಾಡಿದವನು ಮೀರ್ ಕಾಸಿಂ. ಯಾಕೆ ರಾಜಧಾನಿಯನ್ನ ಮೋಂಗಿರಿಗೆ ವರ್ಗಾವಣೆ ಮಾಡ್ತಾನೆ ಅಂದಾಗ ಈ ಮುರ್ಷಿದಾಬಾದ್ನಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳ ಹಸ್ತಕ್ಷೇಪ ಹೆಚ್ಚಾಗ್ತಾ ಹೋಯಿತು. ಅದನ್ನು ಸಹಿಸ್ಕೊಳಕ್ಕಾಗಲ್ಲ, ಅವನು ಸ್ವತಂತ್ರ ಪ್ರಿಯನಾಗಿದ್ನಲ್ವಾ. ಹಾಗಾಗಿ ಮೋಂಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ರೆ ಬ್ರಿಟಿಷರ ಹಸ್ತಕ್ಷೇಪ ನಿಲ್ಲುತ್ತೆ ಅನ್ನೋಕ್ಕೋಸ್ಕರ ಅವನ ರಾಜಧಾನಿಯನ್ನ ಮೋಂಗಿರಿಗೆ ಬದಲಾವಣೆ ಮಾಡಿದ ಸ್ನೇಹಿತರೆ. ನಂತರ ಅವನು ಮಾಡಿರ್ತಕ್ಕಂಥ ಸುಧಾರಣೆ ಅಂದ್ರೆ ಆಡಳಿತದಲ್ಲಿರ್ತಕ್ಕಂಥ ಮತ್ತೆ ಆಸ್ಥಾನದಲ್ಲಿ ಆಗತಕ್ಕಂಥ ವೆಚ್ಚವನ್ನ ಕಡಿತ ಮಾಡಿದ. ಅನಗತ್ಯ ವೆಚ್ಚಗಳನ್ನ ಕಡಿತ ಮಾಡಿದ. ಅವನು ವೆಚ್ಚಗಳನ್ನ ಕಡಿತ ಮಾಡಿದ. ಅನಗತ್ಯವಾಗಿ ಮಾಡ್ತಕ್ಕಂಥ ವೆಚ್ಚಗಳ ಕಡಿತ ಮಾಡಿದ. ಆ ವೆಚ್ಚಗಳ ಕಡಿತ ಮಾಡಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ ಅದನ್ನ ಬ್ರಿಟಿಷರಿಗೆ ಕೊಡಬೇಕಾದ ಹಣವನ್ನ ಕಂತಿನ ರೂಪದಲ್ಲಿ ಕೊಡ್ತಾ ಹೋದ. 2 ವರ್ಷಗಳಲ್ಲಿ ಹಿಂದೆ ಬಾಕಿ ಉಳಿದಿದ್ದ ಎಲ್ಲ ಹಣವನ್ನ, ಎಲ್ಲ ಮೊತ್ತವನ್ನ ಕೊಟ್ಬಿಟ್ಟ ಸ್ನೇಹಿತರೆ.
ಅಂದ್ರೆ ಅವನು ಯಾವ ಮಟ್ಟಿಗೆ ಆಡಳಿತದ ವೆಚ್ಚವನ್ನ ಕಡಿತ ಮಾಡಿದ್ದ ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬೇಕು. ಈ ಮೀರ್ ಕಾಸಿಮ್ನು ಮಾಡಿರ್ತಕ್ಕಂಥ ಮತ್ತೊಂದು ಸುಧಾರಣೆ ಅಂದ್ರೆ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಐರೋಪ್ಯರನ್ನ ಅಥವಾ ವಿದೇಶಿ ಅಧಿಕಾರಿಗಳನ್ನ ಕಿತ್ತು ಹಾಕಿ ಭಾರತೀಯರನ್ನೇ ನೇಮಕ ಮಾಡಿಕೊಂಡ. ಸೈನ್ಯದಲ್ಲೇ ಆಗಿರ್ಬೋದು, ಆಸ್ಥಾನದಲ್ಲೇ ಆಗಿರ್ಬೋದು, ಭಾರತೀಯರನ್ನ ನೇಮಕ ಮಾಡಿಕೊಂಡ. ಭಾರತೀಯರ ನೇಮಕ. ಮುಂಚೆ ಹಲವಾರು ಪ್ರಮುಖ ಹುದ್ದೆಗಳಲ್ಲಿ ವಿದೇಶಿಯರು, ಐರೋಪ್ಯರು ನೇಮಕಗೊಂಡು ಕಾರ್ಯನಿರ್ವಹಿಸ್ತಾ ಇದ್ರು. ಅವರನ್ನು ಕಿತ್ತು ಹಾಕಿ ಅವನ ಸ್ಥಾನದಲ್ಲಿ ನಂಬಿಕಸ್ಥ ಭಾರತೀಯರನ್ನ ನೇಮಕ ಮಾಡಿಕೊಂಡ. ಸೈನ್ಯದಲ್ಲಿ ಭಾರತೀಯರನ್ನ ನೇಮಕ ಮಾಡಿಕೊಂಡು ಅವರಿಗೆ ಐರೋಪ್ಯರ ಮಾದರಿಯಲ್ಲಿ ತರಬೇತಿಯನ್ನು ಕೊಟ್ಟ. ಐರೋಪ್ಯರ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟ ಭಾರತೀಯ ಸೈನಿಕರಿಗೆ. ಜೊತೆಗೆ ಜಹಗೀರ್ದಾರರಿಂದ ಭೂಮಿಯನ್ನು ಕಿತ್ತುಕೊಳ್ತಾನೆ ಅವನು. ಜಹಗೀರ್ದಾರರಿಂದ ಭೂಮಿಯನ್ನು ಕಿತ್ತಿಕೊಂಡು ಹೊಸ ಹೊಸ ತೆರಿಗೆಗಳನ್ನು ವಿಧಿಸ್ತಾನೆ ಸ್ನೇಹಿತರೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ತೆರಿಗೆ ಅಂದ್ರೆ ಅಬ್ವಾಬ್ ತೆರಿಗೆಯನ್ನು ವಿಧಿಸ್ತಾನೆ. ಅಬ್ವಾಬ್ ತೆರಿಗೆಯನ್ನ ರೈತರಿಂದ ವಸೂಲಿ ಮಾಡ್ತಾನೆ. ಈ ಅಬ್ವಾಬ್ ತೆರಿಗೆ ಏನು ಅಂದ್ರಗಿನ, ರಾಜ್ಯಕ್ಕೆ ಏನಾದರೂ ತುರ್ತು ಪರಿಸ್ಥಿತಿ ಎದುರಾದ್ರೆ ಅಂತ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಅಂದ್ರೆ ಮಧ್ಯಯುಗದ ಕಾಲದಲ್ಲಿ ವಿಧಿಸ್ತಕ್ಕಂಥ ತೆರಿಗೆ ಅದು ಅಬ್ವಾಬ್ ತೆರಿಗೆ. ಈ ಪ್ರಕೃತಿ ವಿಕೋಪ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಈ ತೆರಿಗೆಯನ್ನು ವಿಧಿಸಿ ಅಂತ ಸಂದರ್ಭದಲ್ಲಿ ಆ ಹಣವನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಮೀರ್ ಕಾಸಿಮ್ನು ಆಡಳಿತವನ್ನು ಸುಧಾರಣೆ ಮಾಡಲು, ಬ್ರಿಟಿಷರಿಗೆ ಕೊಡಬೇಕಾದಂತಹ ವಂತಿಗೆ ಹಣವನ್ನ ಕ್ಲಿಯರ್ ಮಾಡಲು ಈ ಅಬ್ವಾಬ್ ತೆರಿಗೆಯನ್ನು ವಿಧಿಸ್ತಾನೆ. ಜೊತೆಗೆ ತನ್ನ ರಾಜಧಾನಿಯಾಗಿರ್ತಕ್ಕಂಥ ಮೋಂಗಿರ್ನಲ್ಲಿ ಬಂದೂಕುಗಳು, ಶಸ್ತ್ರಾಸ್ತ್ರಗಳ ಕಾರ್ಖಾನೆಗಳನ್ನು ತೆಗಿತಾನೆ ಸ್ನೇಹಿತರೆ. ಬಂದೂಕುಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆ, ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಎಲ್ಲಿ ತೆಗಿತಾನೆ? ಈ ಮೋಂಗಿರ್ನಲ್ಲಿ. ನೂತನ ಶಸ್ತ್ರಾಸ್ತ್ರಗಳ ಕಾರ್ಖಾನೆಯನ್ನು ತೆಗಿತಾನೆ. ಈ ಮೀರ್ ಕಾಸಿಮ್ನು ಜಾರಿಗೆ ತಂದಿರ್ತಕ್ಕಂಥ ಎಲ್ಲಾ ಸುಧಾರಣೆಗಳನ್ನ ಬ್ರಿಟಿಷರು ಅನುಮಾನ ದೃಷ್ಟಿಯಿಂದ ನೋಡ್ತಾ ಹೋಗ್ತಾರೆ. ಬಹಳ ಸಂಶಯ ಪಡ್ತಾರೆ. ಇವನು ನಮ್ಮ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸ್ತಾನೆ ಅಂತ ನಾವು ನವಾಬನನ್ನಾಗಿ ಮಾಡಿದ್ರೆ ಇವನು ನಮ್ಮ ಮೇಲೇನೆ ಸವಾರಿ ಮಾಡುವ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾನೆ ಅಂತೇಳಿ ಇವನ ಸುಧಾರಣೆಗಳನ್ನ ಸಂಶಯ ರೀತಿಯಲ್ಲಿ ನೋಡ್ತಾರೆ. ಈ ಮೀರ್ ಕಾಸಿಮ್ನು ನವಾಬನಾದ ನಂತರ ಬ್ರಿಟಿಷರು ಕೇವಲ ವ್ಯಾಪಾರರಾಗಿಯೇ ಉಳಿಯಬೇಕು. ಅವರು ಬಂಗಾಳದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಈ ಬಂಗಾಳದ ರಾಜಕೀಯ ಏನಿದ್ರು ಬಂಗಾಳದ ನವಾಬನಿಗೆ ಸೇರಿರಬೇಕು. ನನ್ನ ಆಡಳಿತದಲ್ಲಿ ಬ್ರಿಟಿಷರು ಮೂಗು ತೂರಿಸಬಾರ್ದು ಎಂಬ ಪ್ರವೃತ್ತಿಯುಳ್ಳವನಾಗಿರ್ತಾನೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಅಂದ್ರೆ ಬಂಗಾಳದ ನಿಜವಾದ ಸಾರ್ವಭೌಮರು ಬ್ರಿಟಿಷರೋ ಅಥವಾ ನವಾಬರೋ ಎನ್ನುವ ವಿಚಾರದಲ್ಲೇ ಇವರಿಬ್ಬರ ಮಧ್ಯೆ ಘರ್ಷಣೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಅದು ಮುಂದೆ ಬಕ್ಸರ್ ಕದನಕ್ಕೆ ದಾರಿ ಮಾಡಿಕೊಡುತ್ತೆ. ಇದಿಷ್ಟು ಈ ಬಕ್ಸರ್ ಕದನದ ನಡೆಯುವುದಕ್ಕೆ ಪೂರ್ವದಲ್ಲಿ ಇರ್ತಕ್ಕಂಥ ಹಿನ್ನೆಲೆ. ಈಗ ಬಕ್ಸರ್ ಕದನಕ್ಕೆ ಕಾರಣಗಳು ಏನೇನು ಅನ್ನೋದು ಪಟ್ಟಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬಕ್ಸರ್ ಕದನಕ್ಕೆ ಕಾರಣಗಳನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಒಂದನೇ ಕಾರಣ ರಾಜಕೀಯ ಕಾರಣ. ಏನ್ ರಾಜಕೀಯ ಕಾರಣ ಅಂದ್ರೆ ಈಗಾಗಲೇ ಹೇಳಿದೆ ನಾನು, ಬ್ರಿಟಿಷರು ಮೀರ್ ಜಾಫರ್ನ ಸ್ಥಾನದಲ್ಲಿ ಮೀರ್ ಕಾಸಿಮ್ನನ್ನ ನವಾಬನನ್ನಾಗಿ ತಂದಿದ್ದಕ್ಕೆ ಕಾರಣ ಏನಂದ್ರೆ ಮೀರ್ ಕಾಸಿಮು ನಮ್ಮ ಕೈಗೊಂಬೆ ರೀತಿಯಲ್ಲಿ ಬಂಗಾಳವನ್ನು ಆಳ್ತಾನೆ, ನಾವು ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾನೆ ಅಂತೇಳಿ ಈ ಮೀರ್ ಕಾಸಿಮನ್ನ ತಂದಿದ್ರು ನವಾಬನನ್ನಾಗಿ. ಆದ್ರೆ ಈ ಮೀರ್ ಕಾಸಿಮ್ ಬ್ರಿಟಿಷರ ಕೈಗೊಂಬೆಯಾಗಿ ಆಳ್ವಿಕೆ ಮಾಡೋದಕ್ಕೆ ಯಾವತ್ತೂ ಒಪ್ಪಲಿಲ್ಲ. ಅವನು ಬಂಗಾಳದಲ್ಲಿ ನಿಜವಾದ ಸಾರ್ವಭೌಮರು ಇಂಗ್ಲಿಷರೋ ಅಥವಾ ಬಂಗಾಳದ ನವಾಬನಾಗಿರ್ತಕ್ಕಂಥ ಮೀರ್ ಕಾಸಿಮನೋ ಎನ್ನುವ ಸಲುವಾಗಿನೇ ನಡೆದಿರ್ತಕ್ಕಂಥ ಘರ್ಷಣೆ. ಇದು ರಾಜಕೀಯ ಕಾರಣದಲ್ಲಿ ನಾವು ನೋಡ್ಬೋದು. ಬ್ರಿಟಿಷರು ಬಂಗಾಳದ ರಾಜಕೀಯದಲ್ಲಿ ಮೂಗು ತೂರಿಸಬಾರ್ದು, ಅವ್ರದ್ದೇನಿದ್ರು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅನ್ನುವ ಮನೋಭಾವ ಮೀರ್ ಕಾಸಿಮದಾಗಿತ್ತು. ಬ್ರಿಟಿಷರದು ಬಂಗಾಳದ ನವಾಬ ನಾವು ಹೇಳಿದಂತೆ ಕೇಳುವನಾಗಬೇಕು, ನಮ್ಮ ಕೈಗೊಂಬೆ ರೀತಿಯಲ್ಲೇ ಆಳ್ವಿಕೆ ಮಾಡಬೇಕು, ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನಮ್ಮ ಗಮನಕ್ಕೆ ತಂದು ನಮ್ಮ ಅನುಮತಿ ಪಡ್ಕೊಂಡೇ ಮಾಡಬೇಕು ಅನ್ನೋ ಮನೋಭಾವ ಇಂಗ್ಲಿಷರದಾಗಿತ್ತು. ಈ ಇಬ್ಬರ ಮನೋಭಾವ ಈ ಬಕ್ಸರ್ ಕದನಕ್ಕೆ ಕಾರಣ ಆಯ್ತಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಕಾರಣ ಶಾ ಆಲಂನ ಪ್ರಕರಣ. ಎರಡನೇ ಕಾರಣ ನೋಡೋದಾದ್ರೆ ಎರಡನೇ ಶಾ ಆಲಂ ಪ್ರಕರಣ. ಏನು ಈ ಎರಡನೇ ಶಾ ಆಲಂನ ಪ್ರಕರಣ ಅಂದ್ರೆ
ಕ್ರಿಸ್ತಶಕ 1760ರಲ್ಲಿ ಕ್ರಿಸ್ತಶಕ 1760ರಲ್ಲಿ ಈ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ ಎರಡನೇ ಅಲಂಗೀರ್ ಅನ್ನೋನು ಕೊಲೆ ಆಗ್ತಾನೆ. ಎರಡನೇ ಅಲಂಗೀರ್ ಅನ್ನೋನು ಕೊಲೆ ಆಗ್ತಾನೆ. ಈ 1760ರಲ್ಲಿ ಎರಡನೇ ಅಲಂಗೀರ್ ಕೊಲೆ ಆದ ಕೂಡಲೇ ಬಿಹಾರದಲ್ಲಿರ್ತಕ್ಕಂಥ ಈ ಎರಡನೇ ಅಲಂಗೀರನ ಮಗ ಶಹಜಾದ್ ಎನ್ನುವನು ಮುಂದಿನ ಮೊಘಲ್ ಚಕ್ರವರ್ತಿ ನಾನೇ ಅಂತೇಳಿ ಘೋಷಣೆ ಮಾಡ್ಕೊಳ್ತಾನೆ. ಘೋಷಣೆ ಮಾಡಿಕೊಂಡು ಎರಡನೇ ಶಾ ಆಲಂ ಎಂಬ ಬಿರುದಿನೊಂದಿಗೆ ಮೊಘಲ್ ಚಕ್ರವರ್ತಿ ಆಗ್ತಾನೆ. ಯಾವಾಗ ಈ ಶಹಜಾದ್ ಎರಡನೇ ಶಾ ಆಲಂ ಎಂಬ ಬಿರುದಿನೊಂದಿಗೆ ಮೊಘಲ್ ಚಕ್ರವರ್ತಿ ಅಂತ ಘೋಷಣೆ ಮಾಡ್ಕೊಂಡು ಅದನ್ನ ಇಂಗ್ಲಿಷರು ಒಪ್ಕೊಂಡ್ರು. ಅವರು ಕೂಡಲೇ ದೆಹಲಿಗೆ ಹೋಗಿ ಸಾಕಷ್ಟು ಮಾತುಕತೆಯನ್ನು ಮಾತಾಡ್ತಾರೆ. ತಮಗೆ ವ್ಯಾಪಾರಿ ರಿಯಾಯಿತಿಗಳನ್ನು ಪಡೆಯೋದಕ್ಕೋಸ್ಕರ ಶಾ ಆಲಂನ ಜೊತೆ ಮಾತುಕತೆ ಮಾತಾಡ್ಕೊಂಡು ಬಂದು ಈ ಬಂಗಾಳದ ನವಾಬ ಮೀರ್ ಕಾಸಿಂನನ್ನ ಎರಡನೇ ಶಾ ಆಲಂ ಮೊಘಲ್ ಚಕ್ರವರ್ತಿ ಅಂತ ಒಪ್ಪಿಕೊಳ್ಳುವಂತೆ ಒತ್ತಾಯ ಮಾಡ್ತಾರೆ. ಆದ್ರೆ ಮೀರ್ ಕಾಸಿಂ ಅದಕ್ಕೆ ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದಂಗಿನ, ಒಂದ್ ವೇಳೆ ಎರಡನೇ ಶಾ ಆಲಂನನ್ನ ನಾನು ಮೊಘಲ್ ಚಕ್ರವರ್ತಿ ಅಂತ ಒಪ್ಪಿಕೊಂಡಿದ್ದಾದ್ರೆ ಅದನ್ನೇ ಒಂದು ಕಾರಣವಾಗಿಟ್ಟುಕೊಂಡು ಈ ಬ್ರಿಟಿಷರು ಈ ಎರಡನೇ ಶಾ ಆಲಂನಿಂದ ನನ್ನ ಬಂಗಾಳದ ನವಾಬನ ಹುದ್ದೆಯನ್ನ ಕಿತ್ತಾಕ್ಬಹುದು ಎನ್ನುವ ಯೋಜನೆ ಮೀರ್ ಕಾಸಿಂನದಾಗಿರುತ್ತೆ. ಹಾಗಾಗಿ ಎರಡನೇ ಶಾ ಆಲಂನನ್ನ ಮೊಘಲ್ ಚಕ್ರವರ್ತಿ ಅಂತೇಳಿ ಅವನು ಒಪ್ಕೊಳ್ಳಲ್ಲ, ಅದಕ್ಕೆ ತಿರಸ್ಕಾರ ಮಾಡ್ತಾನೆ. ಅದು ಬಕ್ಸರ್ ಕದನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಈ ಬಕ್ಸರ್ ಕದನಕ್ಕೆ ಮತ್ತೊಂದು ಕಾರಣ ಅಂದ್ರೆ ಈ ಬಂಗಾಳದಲ್ಲಿ ಮೀರ್ ಕಾಸಿಂನು ಜಾರಿಗೆ ತಂದಿರತಕ್ಕಂಥ ಆಡಳಿತ ಸುಧಾರಣೆಗಳು. ಮೀರ್ ಕಾಸಿಂನ ಸುಧಾರಣೆಗಳು ಕೂಡ ಬಕ್ಸರ್ ಕದನಕ್ಕೆ ಕಾರಣ ಆಗ್ತವೆ. ನಾನು ಹಿಂದೆ ಹೇಳಿದ್ದೆ, ಮೀರ್ ಕಾಸಿಂ ನವಾಬನಾದ ಕೂಡಲೇ ಅವನು ಏನ್ ಮಾಡ್ತಾನೆ, ಬ್ರಿಟಿಷರ ಹಸ್ತಕ್ಷೇಪವನ್ನ ದೂರ ಮಾಡೋದಕ್ಕೋಸ್ಕರ ರಾಜಧಾನಿಯನ್ನ ಮುರ್ಷಿದಾಬಾದ್ನಿಂದ ಮೋಂಗಿರ್ಗೆ ವರ್ಗಾವಣೆ ಮಾಡ್ತಾನೆ. ಆ ಮೋಂಗಿರ್ನಲ್ಲಿ ಬಂದೂಕು ಕಾರ್ಖಾನೆಗಳನ್ನ, ಆಧುನಿಕ ನವೀನ ರೀತಿಯ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾನೆ. ಇದು ಕೂಡ ಈ ಬಕ್ಸರ್ ಕದನಕ್ಕೆ ಒಂದು ಮೂಲ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ಇವೆಲ್ಲವಕ್ಕಿಂತಲೂ ಅತ್ಯಂತ ಪ್ರಮುಖ ಕಾರಣ ಅಂದ್ರೆ ತತ್ಕ್ಷಣದ ಕಾರಣ ಅಂದ್ರೆ ದಸ್ತಕಗಳ ದುರುಪಯೋಗವನ್ನ ತಡೆಗಟ್ಟುವುದಕ್ಕೆ ಪ್ರಯತ್ನಿಸಿದ್ದು ಈ ಬಕ್ಸರ್ ಕದನಕ್ಕೆ ನೇರವಾದ ಕಾರಣ ಮತ್ತೆ ತತ್ಕ್ಷಣದ ಕಾರಣ ಅಂತ ಹೇಳ್ಬೋದು ಸ್ನೇಹಿತರೆ. ದಸ್ತಕಗಳ ದುರುಪಯೋಗ ತಡೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟ ಇದೇ ನೇರವಾಗಿರ್ತಕ್ಕಂಥ ಕಾರಣ. ಮತ್ತೆ ಬಕ್ಸರ್ ಕದನಕ್ಕೆ ತತ್ಕ್ಷಣದ ಕಾರಣ ಯಾವುದಂದ್ರೆ ಅದು ದಸ್ತಕಗಳ ದುರುಪಯೋಗ. ಪ್ಲಾಸಿ ಕದನಕ್ಕೂ ಕೂಡ ಅತ್ಯಂತ ಪ್ರಮುಖ ಕಾರಣ ಯಾವುದಂದ್ರೆ ದಸ್ತಕಗಳ ದುರುಪಯೋಗನೇ. ಬಕ್ಸರ್ ಕದನಕ್ಕೂ ಕೂಡ ಅದೇ ಮೇಜರ್ ರೀಸನ್. ಇವೆಲ್ಲವೂ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾರಣಗಳು. ಈ ದಸ್ತಕಗಳ ದುರುಪಯೋಗವನ್ನು ತಡೆಗಟ್ಟುವುದಕ್ಕೋಸ್ಕರ ಮೀರ್ ಕಾಸಿಂ ಏನು ಕೈಗೊಂಡ? ಅವುಗಳನ್ನ ಅವರು ಕೇವಲ ವಿದೇಶಿ ವ್ಯಾಪಾರ ಅಂದ್ರೆ ಕೇವಲ ಅವರು ರಫ್ತು ಆಮದಿಗೋಸ್ಕರ ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಆದರೆ ಅಂತರ್ದೇಶೀಯ ವ್ಯಾಪಾರದಲ್ಲಿ ಕೂಡ ಅವುಗಳನ್ನ ಬಳಕೆ ಮಾಡಿಕೊಂಡ್ರು. ಜೊತೆಗೆ ಭಾರತೀಯ ವರ್ತಕರಿಗೆ ಕೂಡ ಅವರು ಕಡಿಮೆ ಬೆಲೆಗೆ ಕೊಟ್ಟು ಅದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತಾ ಇದ್ರು. ಹೀಗೆ ಮಾಡಿದ್ರಿಂದ ಈ ಮೀರ್ ಕಾಸಿಮನ ಅಂದ್ರೆ ಬಂಗಾಳದ ಖಜಾನೆಗೆ ಬರತಕ್ಕಂಥ ಆದಾಯ ಬಹಳಷ್ಟು ಕಡಿಮೆ ಆಯ್ತು. ಇದನ್ನು ಪ್ರಶ್ನೆ ಮಾಡಿದ, ಅದನ್ನ ತಿದ್ಕೊಳ್ಳಿಲ್ಲ, ಸುಧಾರಿಸಿಕೊಳ್ಳಿಲ್ಲ. ಅವಾಗ ಏನ್ ಮಾಡಿದ, ಈ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರ ಕೇವಲ ಬ್ರಿಟಿಷರಿಗೊಂದು ಏಕೆ ಅಂತೇಳಿ ಭಾರತೀಯ ವರ್ತಕರಿಗೂ ಕೂಡ ತೆರಿಗೆ ರಹಿತ ವ್ಯಾಪಾರ ಅಂದ್ರೆ ಬಂಗಾಳದಲ್ಲಿ ಇನ್ನು ಮುಂದೆ ಯಾವುದೇ ವಸ್ತುಗಳ ಮಾರಾಟಕ್ಕೆ ತೆರಿಗೆಯನ್ನು ವಿಧಿಸಂಗಿಲ್ಲ ಅಂತೇಳಿ ಆದೇಶ ಹಾಕಿದೆ ಸ್ನೇಹಿತರೆ. ಅದು ಬಕ್ಸರ್ ಕದನಕ್ಕೆ ಅತ್ಯಂತ ಪ್ರಮುಖ ಕಾರಣ. ಇದು ಇಂಗ್ಲಿಷರಿಗೆ ನುಂಗಲಾರದ ತುತ್ತಾಯಿತು. ಭಾರತೀಯ ವರ್ತಕರಿಗಂತೂ ಬಹಳ ಖುಷಿ ಆಗ್ಬಿಡ್ತು. ಭಾರತೀಯ ವರ್ತಕರು ಮತ್ತೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ವರ್ತಕರು ಸಮಾನರಾದಂತ ಆಯ್ತು. ಇದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸರಿ ಬರಲಿಲ್ಲ. ತಮಗೆ ಮಾತ್ರ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ಕೊಟ್ಟು ಭಾರತೀಯ ವರ್ತಕರಿಗೆ ತೆರಿಗೆ ವಿಧಿಸಿದ್ರೆ ಅದು ಬ್ರಿಟಿಷರಿಗೆ ಲಾಭ ಆಗ್ತಾ ಇತ್ತು. ಭಾರತೀಯ ವರ್ತಕರಿಗೆ ಮತ್ತೆ ತೆರಿಗೆ ವಿಧಿಸುವಂತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೀರ್ ಕಾಸಿಂನಿಗೆ ಒತ್ತಾಯ ಮಾಡುತ್ತೆ. ಆದರೆ ಮೀರ್ ಕಾಸಿಮನು ಕೇಳೋದೇ ಇಲ್ಲ, ಅದಕ್ಕೆ ಜಗ್ಗೋದೇ ಇಲ್ಲ. ಅದು ನೇರವಾಗಿ ಬಕ್ಸರ್ ಕದನಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ. ಈ ಮೀರ್ ಕಾಸಿಂನ ತೆರಿಗೆ ನೀತಿಯಿಂದ ರೊಚ್ಚಿಗೆದ್ದಿರ್ತಕ್ಕಂಥ ಪಾಟ್ನಾದ ವ್ಯಾಪಾರಿ ಕೋಟೆಯ ಮುಖ್ಯಸ್ಥನಾಗಿರ್ತಕ್ಕಂಥ ಎಲ್ಲಿಸನು, ಈ ಎಲ್ಲಿಸ್ ಏನ್ ಮಾಡ್ತಾನೆ,
ಪಾಟ್ನಾದ ಮೇಲೆ ದಾಳಿ ಮಾಡಿ ಆ ಪಾಟ್ನಾವನ್ನ ವಶಪಡಿಸಿಕೊಂಡು ಬಿಡ್ತಾ. ಯಾವಾಗ ಎಲ್ಲಿಸು ಪಾಟ್ನಾವನ್ನ ವಶಪಡಿಸಿಕೊಂಡ ಅಂತೇಳಿ ಮೀರ್ ಕಾಸಿಮ್ನಿಗೆ ಗೊತ್ತಾಯ್ತೋ ಕೂಡಲೇ 15,000 ಶಸ್ತ್ರಸಜ್ಜಿತ ಸೈನಿಕರೊಂದಿಗೆ ಪಾಟ್ನಾದ ಮೇಲೆ ದಾಳಿ ಮಾಡ್ತಾನೆ. ಪಾಟ್ನಾದ ಮೇಲೆ ದಾಳಿ ಮಾಡಿ ಈ ಎಲ್ಲಿಸನ ನೇತೃತ್ವದ ಸೈನ್ಯವನ್ನ ಹೀನಾಯವಾಗಿ ಸೋಲಿಸ್ತಾನೆ ಸ್ನೇಹಿತರೆ. ಸೋಲಿಸಿ ಅಲ್ಲಿ 148 ಜನ ಸೈನಿಕರು ಸೆರೆ ಆಗ್ತಾರೆ. 148 ಸೈನಿಕರನ್ನ ಬಂಧಿಸಿದ ಯಾರು? ಮೀರ್ ಕಾಸಿಂ. ಈ ವಿಷಯ ತಿಳಿದಿರ್ತಕ್ಕಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಅದರ ಕೌನ್ಸಿಲ್ ಏನ್ ಮಾಡ್ತೆ, ಇನ್ನು ಮುಂದೆ ಬಂಗಾಳದ ನವಾಬನನ್ನಾಗಿ ಮೀರ್ ಕಾಸಿಂನ ಮುಂದುವರಿಸೋದು ನಮಗೆ ಯೋಗ್ಯವಾದುದಲ್ಲ, ನಮಗೆ ಒಳ್ಳೆಯದಲ್ಲ ಅಂತೇಳಿ ಏನ್ ಮಾಡ್ತಾರೆ, ಮೀರ್ ಕಾಸಿಂನನ್ನ ಬಂಗಾಳದ ನವಾಬನ ಹುದ್ದೆಯಿಂದ ಕಿತ್ತು ಹಾಕಿ ಅವನ ಸ್ಥಾನದಲ್ಲೇ ಮೀರ್ ಜಾಫರ್ನನ್ನೇ ಬಂಗಾಳದ ನವಾಬ ಅಂತೇಳಿ ಘೋಷಣೆ ಮಾಡಿಬಿಟ್ರು ಸ್ನೇಹಿತರೆ. ಈ ವಿಷಯ ಪಾಟ್ನಾದಲ್ಲಿರ್ತಕ್ಕಂಥ ಮೀರ್ ಕಾಸಿಂನಿಗೆ ಗೊತ್ತಾಗುತ್ತೆ. ಮೀರ್ ಕಾಸಿಂನಿಗೆ ಯಾವಾಗ ಗೊತ್ತಾಯ್ತೋ ಆಗ ತನ್ನ ಬಂಧನದಲ್ಲಿರ್ತಕ್ಕಂಥ 148 ಬ್ರಿಟಿಷ್ ಸೈನಿಕರನ್ನ ಕಗ್ಗೊಲೆ ಮಾಡಿಬಿಟ್ಟ ಸ್ನೇಹಿತರೆ. ಎಲ್ಲರನ್ನ ಕೊಂದು ಹಾಕಿಬಿಟ್ಟ. ಇದನ್ನೇ ಆಧುನಿಕ ಭಾರತದ ಇತಿಹಾಸದಲ್ಲಿ ಐರೋಪ್ಯರ ಕಗ್ಗೊಲೆ ಅಂತ ಕರೀತಾರೆ, ಬಿಳಿಯರ ಕಗ್ಗೊಲೆ ಅಂತ ಕರೀತಾರೆ. ಐರೋಪ್ಯರ ಕಗ್ಗೊಲೆ, ಐರೋಪ್ಯರ ಕಗ್ಗೊಲೆ ಅಥವಾ ಬಿಳಿಯರ ಕಗ್ಗೊಲೆ, ಬಿಳಿಯರ ಕಗ್ಗೊಲೆ ಅಂತ ಕರೀತಾರೆ. ಸಾಕಷ್ಟು ಪರೀಕ್ಷೆಯಲ್ಲಿ ಕೇಳಿದ್ದುಂಟು. ಐರೋಪ್ಯರ ಕಗ್ಗೊಲೆ ಅಂತೇಳಿ ಈ ಕೆಳಗಿನ ಯಾವ ಘಟನೆಯನ್ನು ಕರೀತಾರೆ? ಅಲ್ಲಿ ಕಪ್ಪು ಕೋಣೆ ದುರಂತ ಒಂದಾಗಿತ್ತು. ಅದನ್ನ ಸಾಕಷ್ಟು ಜನ ತಪ್ಪಾಗಿ ಉತ್ತರಿಸುವುದು ನಾವು ನೋಡಿದ್ದೀವಿ. ಐರೋಪ್ಯರ ಕಗ್ಗೊಲೆ ಅಥವಾ ಬಿಳಿಯರ ಕಗ್ಗೊಲೆ ಅಂದ್ರೆ ಈ ಮೀರ್ ಕಾಸಿಮನು ಪಾಟ್ನಾದಲ್ಲಿ ಬಂಧಿಸಿರತಕ್ಕಂತ 148 ಬ್ರಿಟಿಷ್ ಸೈನಿಕರನ್ನು ಕೊಂದಾಗ್ತಾನಲ್ಲೋ ಆ ಘಟನೆಯನ್ನ ಐರೋಪ್ಯರ ಕಗ್ಗೊಲೆ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಯಾವಾಗ ಐರೋಪ್ಯರ ಕಗ್ಗೊಲೆ ಆಯ್ತಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಗೊತ್ತಾಯ್ತೋ ದಿಗ್ಭ್ರಮೆಗೊಂಡ್ಬಿಟ್ರು ಅವರು. ಕೂಡಲೇ ಈ ಮೀರ್ ಕಾಸಿಮನನ್ನ ಸದೆ ಬಡಿಯೋದಕ್ಕೋಸ್ಕರ ಮೇಜರ್ ಆಡಮ್ನೊಂದಿಗೆ ಒಂದು ಬಲಿಷ್ಠ ಸೈನ್ಯವನ್ನು ಕಳಿಸ್ತಾರೆ. ಆ ಮೇಜರ್ ಆಡಮ್ 1767 ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಯುದ್ಧ ನಡೀತಿದೆ. ಯಾರ್ಯಾರಿಗೆ? ಈ ಮೀರ್ ಕಾಸಿಮ್ಗೆ ಮತ್ತೆ ಆಡಮ್ನ ನೇತೃತ್ವದಲ್ಲಿರ್ತಕ್ಕಂಥ ಬ್ರಿಟಿಷ್ ಸೇನೆಗೆ. ಹಲವಾರು ಕದನಗಳಲ್ಲಿ ಮೀರ್ ಕಾಸಿಂ ಸೋತು ಹೋಗ್ತಾನೆ. ಯಾವ್ಯಾವ ಕದನಗಳು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಅಂದ್ರೆ ಮುರ್ಷಿದಾಬಾದ್, ಕಾಟ್ವಾ, ಮುರ್ಷಿದಾಬಾದ್, ಕಾಟ್ವಾ, ಸೂಟಿ ಅಥವಾ ಸೂಚಿ ಅಂತ ಕರೀತಾರೆ, ಮೋಂಘಿರ್ ಮತ್ತು ಗೇರಿಯಾ. ಹೀಗೆ ಹಲವಾರು ಕದನಗಳಲ್ಲಿ ಮೀರ್ ಕಾಸಿಮನು ಆಡಮ್ನಿಂದ ಹೀನಾಯವಾಗಿ ಸೋತು ಎಲ್ಲಿಗೆ ಪಲಾಯನ ಮಾಡ್ತಾನೆ? ಸೀದಾ ಔದ್ಗೆ ಹೋಗ್ತಾನೆ ಸ್ನೇಹಿತರೆ. ಸೀದಾ ಔದ್ಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಔದ್ನ ನವಾಬ ಶುಜುದ್ದೌಲಾ ಮತ್ತೆ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ 2ನೇ ಶಾ ಆಲಂನನ್ನ ಭೇಟಿ ಆಗ್ತಾನೆ. ಭೇಟಿಯಾಗಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ತ್ರಿಕೂಟ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದು ಬಕ್ಸರ್ ಕದನ ನಡೆಯೋದಕ್ಕೆ ಮುನ್ನುಡಿಯಾಗುತ್ತೆ. ಈಗ ಈ ಬಾಕ್ಸರ್ ಕದನದ ಅತ್ಯಂತ ಪ್ರಮುಖ ಘಟ್ಟ ಆ ಯುದ್ಧ ನಡೀತಿರ್ತಕ್ಕಂಥದ್ದು. ಯುದ್ಧದಲ್ಲಿ ನಡೀತಕ್ಕಂಥ ಪ್ರಮುಖ ಘಟನೆಗಳು ಯಾವ್ಯಾವು ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾವಾಗ ಮೀರ್ ಕಾಸಿಮನು ಈ ಎಲ್ಲಾ ಕದನಗಳಲ್ಲಿ ಅಂದ್ರೆ ಈ ಮುರ್ಷಿದಾಬಾದು, ಮೋಂಗೀರು, ಕಾಟ್ವಾ, ಸೂಟಿ, ಗೇರಿಯಾ ಈ ಎಲ್ಲಾ ಕದನಗಳಲ್ಲಿ ಸೋತು ಆಡಮ್ನೊಂದಿಗೆ ಸೋತು ಔದ್ಗೆ ಓಡಿ ಹೋಗ್ತಾನಲ್ವಾ, ಔದ್ಗೆ ಓಡಿ ಹೋಗಿ ಅಲ್ಲಿ ಔದ್ನ ನವಾಬನಾಗಿರ್ತಕ್ಕಂಥ ಔದ್ ನವಾಬ ಯಾರಿರ್ತಾನ? ಶುಜುದ್ದೌಲಾ ಇರ್ತಾನೆ. ಮತ್ತೆ ಮೊಘಲ್ ಚಕ್ರವರ್ತಿ ಯಾರಿರ್ತಾನೆ ಅಂದ್ರಗಿನ 2ನೇ ಶಾ ಆಲಂ. ಮತ್ತೆ ಬಂಗಾಳದ ನವಾಬ ಹುದ್ದೆನಿಂದ ಪದಚ್ಯುತನಾದಂಥವನು ಇವನು. ಈ ಯುದ್ಧ ನಡೆದಾಗ, ಬಕ್ಸರ್ ಕದನ ನಡೆದಾಗ ಬಂಗಾಳದ ನವಾಬ ಯಾರಿದ್ರನ್ನ ಮೀರ್ ಜಾಫರ್ ಅಂತೇಳಿ ಆಯ್ಕೆ ಮಾಡಿರ್ತಾರೆ ಬ್ರಿಟಿಷರು. ಬಂಗಾಳದ ನವಾಬನ ಹುದ್ದೆಯಿಂದ ಪದಚ್ಯುತನಾಗಿರ್ತಕ್ಕಂಥ ಮೀರ್ ಕಾಸಿಂ ಈ ತ್ರಿಕೂಟ ಸೈನ್ಯದ ನೇತೃತ್ವ ವಹಿಸಿಕೊಂಡವ್ರು ಯಾರಪ್ಪ ಅಂದ್ರಗಿನ ಶುಜುದ್ದೌಲಾ. ಈ ಔದ್ಗೆ ಹೋಗಿ ಮೀರ್ ಕಾಸಿಂನ ಹೇಗಾದ್ರೂ ಮಾಡಿ ಬ್ರಿಟಿಷರ ವಿರುದ್ಧ ನನಗೆ ನೆರವು ನೀಡ್ರಿ ಅಂತೇಳಿ ಈ ಮೂವರು ಕೂಡ್ಕೊಂಡು ಒಂದು ಸೈನ್ಯವನ್ನು ಕಟ್ಕೊಳ್ತಾರೆ. ಅವರ ಸೈನ್ಯ ಹೆಚ್ಚು ಕಡಿಮೆ ಕೆಲವೊಂದು ಪುಸ್ತಕದಲ್ಲಿ 40,000 ಅಂತ ಕೊಟ್ಟಿದ್ದಾರೆ,
ಕೆಲವೊಂದು ಪುಸ್ತಕದಲ್ಲಿ 60,000 ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಪುಸ್ತಕದಲ್ಲಿ 50,000 ಸೈನ್ಯ ಅಂತ ಕೊಟ್ಟಿದ್ದಾರೆ. ಬಹುತೇಕ ಪುಸ್ತಕಗಳು 40,000 ರಿಂದ 60,000 ಸೈನ್ಯವನ್ನ ಈ ತ್ರಿಕೂಟ ಸೈನ್ಯ ಹೊಂದಿರುತ್ತೆ. ನಮ್ಮ ಸೈನ್ಯ ಸಮೇತ ಬಕ್ಸರ್ ಎನ್ನುವ ಸ್ಥಳಕ್ಕೆ ಬರ್ತಾರೆ ಸ್ನೇಹಿತರೆ. ಬಕ್ಸರ್, ಈ ಬಕ್ಸರ್ ಎಲ್ಲಿ ಬರುತ್ತೆ ಅಂದ್ರಗಿನ ಇದು ಬಿಹಾರದಲ್ಲಿ ಬರತಕ್ಕಂತ ಒಂದು ಈಗಿನ ಜಿಲ್ಲೆ. ಅದು ಬಕ್ಸರ್ ಎನ್ನುವುದು ಜಿಲ್ಲೆ. ಅದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳುವುದುಂಟು. ಅದು ಬಿಹಾರ ರಾಜ್ಯದಲ್ಲಿ ಬರುತ್ತೆ ಸ್ನೇಹಿತರೆ. ಪ್ಲಾಸಿ ಈಗಿನ ಬಂಗಾಳದಲ್ಲಿ ಬರ್ತಕ್ಕಂಥವು, ಈ ಬಕ್ಸರ್ ಈಗಿನ ಬಿಹಾರದಲ್ಲಿ ಬರ್ತಕ್ಕಂಥ ಪ್ರದೇಶ. ಅಕ್ಟೋಬರ್ 22, 1764ರಲ್ಲಿ ಬಕ್ಸರ್ ಎನ್ನುವ ಸ್ಥಳಕ್ಕೆ ಈ ತ್ರಿಕೂಟ ಸೈನ್ಯ ಸುಮಾರು ಹೆಚ್ಚು ಕಡಿಮೆ 40,000 ರಿಂದ 60,000 ಸೈನ್ಯ ಸಮೇತವಾಗಿ ಈ ಬಕ್ಸರ ಎನ್ನುವ ಸ್ಥಳಕ್ಕೆ ಬಂದು ಬೀಡು ಬಿಡುತ್ತೆ. ಈ ಕಡೆ ಬ್ರಿಟಿಷ್ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡವರು ಯಾರಂದ್ರಿಗಿನ ಹೆಕ್ಟರ್ ಮನ್ರೋ. ಹೆಕ್ಟರ್ ಮನ್ರೋ 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 ಅನ್ನೋರು ಬಹಳ ಜನ ಇದ್ದಾರೆ ಸ್ನೇಹಿತರೆ. ಸರ್ ಥಾಮಸ್ ಮನ್ರೋ ರೈತವಾರಿ ಪದ್ಧತಿಯನ್ನ ಪ್ರಾರಂಭ ಮಾಡಿದವನು ಕ್ರಿಸ್ತಕ 1820ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ. ಈ ಹೆಕ್ಟರ್ ಮನ್ರೋ 1764ರಲ್ಲಿ ಬಾಕ್ಸರ್ ಕದನದಲ್ಲಿ ಭಾಗವಹಿಸಿ ಈ ತ್ರಿಕೂಟ ಸೈನ್ಯವನ್ನ ಸೋಲಿಸಿದವನು ಹೆಕ್ಟರ್ ಮನ್ರೋ. ಈ ಬಕ್ಸರ್ ಕದನ ನಡೆದಾಗ ಬಂಗಾಳದಲ್ಲಿ ಬ್ರಿಟಿಷ್ ಗವರ್ನರ್ ಯಾರಿರ್ತಾರೆ ಅಂತ ಸಾಕಷ್ಟು ಎಕ್ಸಾಮ್ ಗಳಲ್ಲಿ ಕೇಳಿದ್ದುಂಟು. ಯಾರಿರ್ತಾರೆ ಬಂಗಾಳದ ಗವರ್ನರ್ ಅಂದ್ರಗಿನ, ಈಗಾಗಲೇ ಹೇಳಿದೆ ನಾನು, ವ್ಯಾನ್ಸಿಟಾರ್ಟ್ ಅಂತೇಳಿ. ವ್ಯಾನ್ಸಿಟಾರ್ಟ್ ಬಕ್ಸರ್ ಕದನದಲ್ಲಿ ಭಾಗವಹಿಸ್ತಕ್ಕಂಥ ಸೇನಾನಿ ಅಂದ್ರೆ ಹೆಕ್ಟರ್ ಮನ್ರೋ. ಬಕ್ಸರ್ ಕದನದಲ್ಲಿ ಬಂಗಾಳದ ಗವರ್ನರ್ ಆಗಿದ್ದವರು ಯಾರಂದ್ರೆ ವ್ಯಾನ್ಸಿಟಾರ್ಟ್. ಈ ಹೆಕ್ಟರ್ ಮನ್ರೋ ಸುಮಾರು 7,077 ಸೈನಿಕರ ನೇತೃತ್ವವನ್ನು ವಹಿಸಿಕೊಂಡು ಬಕ್ಸರ್ ಕದನದಲ್ಲಿ ಈ ಮೂರು ತ್ರಿಕೂಟ ಸೈನ್ಯದಲ್ಲಿರ್ತಕ್ಕಂಥ 40,000 ರಿಂದ 60,000 ಸೈನಿಕರನ್ನ ಹೀನಾಯವಾಗಿ ಸೋಲಿಸ್ತಾನೆ ಸ್ನೇಹಿತರೆ. ಕೇವಲ 7,077 ಎಲ್ಲಿ, ಈ 40,000 ರಿಂದ 60,000 ಸೈನಿಕರಲ್ಲಿ. ಆದ್ರೂ ಗೆಲ್ಲೋದು ಬ್ರಿಟಿಷರು, ಸೋಲೋದು ನಮ್ಮ ಭಾರತೀಯ ರಾಜರು. ಈ ಬಾಕ್ಸರ್ ಕದನದಲ್ಲಿ ಬ್ರಿಟಿಷರ ಕಡೆ 847 ಸೈನಿಕರ ಸಾವಾಗ್ತದೆ. ಈ ಕಡೆ ನಮ್ಮ ಭಾರತೀಯ ರಾಜರ ಕಡೆ ಸುಮಾರು ಹೆಚ್ಚು ಕಡಿಮೆ 2,000 ಸೈನಿಕರು ಸಾವನ್ನಪ್ತಾರೆ ಸ್ನೇಹಿತರೆ. ಒಂದೇ ದಿನದಲ್ಲಿ ನಡೆದಿರ್ತಕ್ಕಂಥ ಈ ಯುದ್ಧ ಭಾರತದ ಭವಿಷ್ಯವನ್ನ ಬ್ರಿಟಿಷರ ಕೈಗಿಟ್ಟಿತು. ಯುದ್ಧ ಪ್ರಾರಂಭವಾಯಿತು. ಅವಾಗ ಮೀರ್ ಕಾಸಿಮನಿಗೆ ಗೊತ್ತಾಯಿತು, ನಾವು ಖಂಡಿತವಾಗಿಯೂ ಯುದ್ಧದಲ್ಲಿ ಸೋಲ್ತೀವಿ ಅಂತೇಳಿ. ಅವಾಗಲೇ ಇಮಿಡಿಯೇಟ್ ಆಗಿ ಪಲಾಯನ ಮಾಡಿದ ಅವನು. ಈ ಮೀರ್ ಕಾಸಿಮ್ನು ಎಲ್ಲಿಗೆ ಪಲಾಯನ ಮಾಡಿದ ಅಂದ್ರೆ ದೆಹಲಿಗೆ ಪಲಾಯನ ಮಾಡಿದ. ದೆಹಲಿಗೆ ಪಲಾಯನ ಮಾಡಿ ಅಲ್ಲಿ ಹೋಗಿ ಅತ್ಯಂತ ಕಡು ಬಡತನದಲ್ಲಿ 1777ರವರೆಗೆ ಜೀವನ ಮಾಡಿ 1777ರಲ್ಲಿ ಸಾವನ್ನಪ್ತಾನೆ. ಈ ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಬನಾರಸ್ನಲ್ಲಿ ಬ್ರಿಟಿಷರಿಗೆ ಶರಣಾಗ್ತಾನೆ. ಬನಾರಸ್ನಲ್ಲಿ ಈ ಮೀರ್ ಕಾಸಿಮ್ನು ದೆಹಲಿಗೆ ಓಡೋದ್ರೆ ಈ 2ನೇ ಶಾ ಆಲಂ ಮೊಘಲ್ ಚಕ್ರವರ್ತಿ ಬನಾರಸ್ನಲ್ಲಿ ಬ್ರಿಟಿಷರಿಗೆ ಸೋಲನ್ನು ಒಪ್ಪಿಕೊಂಡು ಶರಣಾಗ್ತಾನೆ. ಈ ಶೂಜುದ್ದೌಲಾ ಎಲ್ಲಿಗೆ ಹೋಗ್ತಾನಂದ್ರೆ ರೋಹಿಲ್ ಖಂಡಕ್ಕೆ ಓಡಿ ಹೋದ. ಈ ಒಂದೇ ದಿನದಲ್ಲಿ ನಡೆದಿರ್ತಕ್ಕಂಥ ಈ ಬಕ್ಸರ್ ಕದನ, ಪ್ಲಾಸಿ ಕದನವನ್ನ ಗೆದ್ದು ಏನು ಆಸೆ ಕನಸು ಕಂಡಿದ್ರಲ್ಲ ಬ್ರಿಟಿಷರು, ಆ ಕನಸು ನನಸು ಮಾಡಿದ್ದು ಯಾವುದಂದ್ರಿಗಿನ ಅದು ಬಕ್ಸರ್ ಕಾಳಗ ಅಂತ ಹೇಳ್ಬೋದು. ಇಲ್ಲಿಗೆ ಬಕ್ಸರ್ ಕದನ ಮುಕ್ತಾಯ ಆಯಿತು. ಈಗ ಬಕ್ಸರ್ ಕದನದಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅನ್ನೋದನ್ನ ವಿವರವಾಗಿ ತಿಳ್ಕೊಳ್ಳೋಣ. ಈ ಬಕ್ಸರ್ ಕದನದ ಯುದ್ಧದ ಘಟನೆಗಳ ಬಗ್ಗೆ ತಿಳ್ಕೊಂಡ ನಂತರ ಈ ಬಕ್ಸರ್ ಕದನದಿಂದ ಏನೇನು ಪರಿಣಾಮ ಆಯಿತು ಅನ್ನೋದು ತಿಳ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್. ಮೊದಲನೇದಾಗಿ ಈ ಬಕ್ಸರ್ ಕದನದ ಪರಿಣಾಮ ಅಂದಾಗಿನ ಪುನಃ ಬಂಗಾಳದ ನವಾಬನಾಗಿ ಮೀರ್ ಜಾಫಿರ್ ಆಯ್ಕೆ ಆಗ್ತಾನೆ. ಪುನಃ ಬಂಗಾಳದ ನವಾಬನಾಗಿ ಮೀರ್ ಜಾಫರ್ ಆಯ್ಕೆ ಆಗ್ತಾನೆ. 1763ರಲ್ಲೇ ಈ ಮೀರ್ ಜಾಫರ್ನನ್ನ ಬ್ರಿಟಿಷರು ಆಯ್ಕೆ ಮಾಡಿಬಿಟ್ಟಿದ್ರು. ಅದರ ವಿರುದ್ಧ ತಿರುಗಿ ಬಿದ್ದನೆ ಈ ಮೀರ್ ಕಾಸಿಂ ಯುದ್ಧವನ್ನು ಘೋಷಣೆ ಮಾಡಿದ್ದು. 1763ರಿಂದ 1765ರವರೆಗೆ ಬಂಗಾಳದ ನವಾಬನಾಗಿ ಕಾರ್ಯನಿರ್ವಹಿಸ್ತಾನೆ. ಯಾರು? ಮೀರ್ ಜಾಫರ್. ಬ್ರಿಟಿಷರು ಪುನಃ ಬಂಗಾಳದ ನವಾಬನನ್ನಾಗಿ ಮೀರ್ ಜಾಫರ್ನನ್ನ ಆಯ್ಕೆ ಮಾಡಿದ ಸಲುವಾಗಿ ಈ ಮೀರ್ ಜಾಫರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 65 ಲಕ್ಷ ಕೊಡ್ತಾನೆ ಹೆಚ್ಚು ಕಡಿಮೆ. 1765 ಫೆಬ್ರವರಿಯಲ್ಲಿ ಮೀರ್ ಜಾಫರನು ಸಾವನ್ನಪ್ತಾನೆ.
ಅವನ ಸಾವಿನ ನಂತರ ಅವನ ಸ್ಥಾನದಲ್ಲಿ ಈ ಮೀರ್ ಜಾಫರನ ಮಗನಾಗಿರ್ತಕ್ಕಂಥ ನಿಜಾಮ್ ಉದ್ದೌಲಾ ಅಥವಾ ನಜ್ಮುದ್ದೌಲಾ ಅಂತ ಕೂಡ ಕರೆಯುತ್ತುಂಟು. ಈ ನಿಜಾಮುದ್ದೌಲನನ್ನ ನೂತನ ನವಾಬನನ್ನಾಗಿ ಆಯ್ಕೆ ಮಾಡ್ತಾರೆ ಬ್ರಿಟಿಷರು. ಇವನು ಅಪ್ರಾಪ್ತ ಬಾಲಕನಾಗಿರ್ತಾನೆ. ಈ ನಿಜಾಮುದ್ದೌಲನನ್ನ ಬಂಗಾಳದ ನೂತನ ನವಾಬನನ್ನಾಗಿ ಆಯ್ಕೆ ಮಾಡಿದ ಸಲುವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಈತ ಕೂಡ 15 ಲಕ್ಷ ರೂಪಾಯಿ ಕೊಡ್ತಾನೆ. 15 ಲಕ್ಷ ರೂಪಾಯಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ನೆಕ್ಸ್ಟ್ ಬಕ್ಸರ್ ಕದನದ ಇನ್ನೊಂದು ಪರಿಣಾಮ ಏನು? ಸೈನಿಕ ಮಹತ್ವ. ಇನ್ನೊಂದು ಪರಿಣಾಮ ಅಂದ್ರೆಗಿನ ಸೈನಿಕವಾಗಿ ಬಹಳ ಮಹತ್ವವನ್ನು ಪಡ್ಕೊಳುತ್ತೆ. ಪ್ಲಾಸಿ ಕದನದ ವಿಜಯ ಬ್ರಿಟಿಷರಿಗೆ ಅದು ಕುತಂತ್ರದಿಂದ, ಅದು ಒಳಸಂಚಿನಿಂದ ಒಳಸಂಚಿನಿಂದ ಸಿಕ್ಕಿರ್ತಕ್ಕಂಥ ಜಯ ಅದು. ಆದರೆ ಈ ಬಕ್ಸರ್ ಕದನ ಹಾಗಲ್ಲ. ಇದು ಸಾಕಷ್ಟು ಸೈನಿಕ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಕೇವಲ 7,077 ಸೈನ್ಯವನ್ನು ಹೊಂದಿರತಕ್ಕಂಥ ಬ್ರಿಟಿಷ್ ಸೇನೆ 40 ರಿಂದ 60 ಸಾವಿರ ಹೊಂದಿರತಕ್ಕಂಥ ಭಾರತೀಯ ತ್ರಿಕೂಟ ಸೈನ್ಯವನ್ನ ಒಂದೇ ದಿನದಲ್ಲಿ ಸೋಲಿಸುತ್ತೆ. ಒಂದೇ ದಿನದಲ್ಲಿ ಹೀನಾಯವಾಗಿ ಸೋಲಿಸುತ್ತೆ. ಹಾಗಾಗಿ ಈ ಒಂದು ಕದನ ಸೈನಿಕವಾಗಿ ಬಹಳ ಮಹತ್ವ ಪಡ್ಕೊಂಡಿರ್ತಕ್ಕಂಥದ್ದು. ಈ ಕದನದಲ್ಲಿ ಸೋತಿರ್ತಕ್ಕಂಥ ಭಾರತೀಯ ರಾಜರ, ಭಾರತೀಯ ನವಾಬರ ಆ ಸೈನ್ಯದ ದುರ್ಬಲತೆಯನ್ನ ಇಡೀ ದೇಶಕ್ಕೆ ತೋರಿಸಿಕೊಟ್ಟಂತಾಯ್ತು. ನೆಕ್ಸ್ಟ್ ಈ ಬಕ್ಸರ್ ಕದನದ ಮತ್ತೊಂದು ಪರಿಣಾಮ ಅಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಇದು ಅಡಿಪಾಯ ಹಾಕುತ್ತೆ. ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಪಾಯ, ತಳಪಾಯ ಹಾಕಿಕೊಡುತ್ತೆ. ಬ್ರಿಟಿಷರು ಭಾರತದಲ್ಲಿ, ಅದರಲ್ಲೂ ಬಂಗಾಳದಲ್ಲಿ ರಾಜಕೀಯವಾಗಿ ಅತ್ಯಂತ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ್ದು ಈ ಬಕ್ಸರ್ ಕದನದ ಮತ್ತೊಂದು ಪರಿಣಾಮ ಅಂತ ಹೇಳ್ಬೋದು. ಮತ್ತೊಂದು ಪರಿಣಾಮ ಅಂದ್ರೆ ಈ ಸೋತ ಭಾರತೀಯ ನವಾಬರೊಂದಿಗೆ, ಈ ಮೊಘಲ್ ಚಕ್ರವರ್ತಿಯೊಂದಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಲಹಾಬಾದ್ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ. ಒಪ್ಪಂದ, ಈ ಬಕ್ಸರ್ ಕದನದ ನಂತರ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಯಾವುದು ಅಂತ ಕೇಳೋ ಸಾಧ್ಯತೆ ಇದೆ ಎಕ್ಸಾಮ್ನಲ್ಲಿ. ಅದೇ ಅಲಹಾಬಾದ್ ಒಪ್ಪಂದ. ಆ ಅಲಹಾಬಾದ್ ಒಪ್ಪಂದ ಏನೇನು ಒಳಗೊಂಡಿದೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ. ಕ್ರಿಸ್ತಶಕ 1764 ಅಕ್ಟೋಬರ್ 22ರಂದು ನಡೆದಿರ್ತಕ್ಕಂಥ ಬಕ್ಸರ್ ಕದನ ಒಂದೇ ದಿನದಲ್ಲಿ ಮುಕ್ತಾಯವಾಯಿತು. ಅದರ ಪರಿಣಾಮ ಅನ್ನೋದು ಏನಂತ ತಿಳ್ಕೊಂಡಿವಿ. ಈ ಬಕ್ಸರ್ ಕದನ ನಡೆದಾಗ ಇದ್ದಂತಹ ಗವರ್ನರ್ ಯಾರು ಅಂತಂದ್ರೆ ಅದು ವ್ಯಾನ್ಸಿಟಾಟ್ ಅನ್ನೋದು ಕೂಡ ತಿಳ್ಕೊಂಡಿವಿ. ಆದ್ರೆ ಈ ಅಲಹಾಬಾದ್ ಒಪ್ಪಂದ ನಡೆದಾಗ ಬಂಗಾಳದ ಗವರ್ನರ್ ಯಾರಿದ್ರು ಅಂತ ಕೇಳಿದ್ರೆ ಅದು ವ್ಯಾನ್ಸಿಟಾಟ್ ಅಲ್ಲ, ಅದು ರಾಬರ್ಟ್ ಕ್ಲೈವ್ ಈ ಅಲಹಾಬಾದ್ ಒಪ್ಪಂದ ಮಾಡಿಕೊಂಡಾಗ ಇದ್ದಿರ್ತಕ್ಕಂಥ ಬಂಗಾಳದ ಗವರ್ನರ್. ಅವನು 1760ರಲ್ಲಿ ಫೆಬ್ರವರಿಯಲ್ಲಿ ಇಂಗ್ಲೆಂಡ್ಗೆ ಮರಳಿರ್ತಾನೆ. ಪುನಃ ಈ ಬಕ್ಸರ್ ಕದನದ ನಂತರ ಆಗಿರ್ತಕ್ಕಂಥ ಘಟನೆಗಳನ್ನ ಸರಿದೂಗಿಸೋದಕ್ಕೋಸ್ಕರ ಕಂಪ್ನಿ ಸರ್ಕಾರ ಪುನಃ ರಾಬರ್ಟ್ ಕ್ಲೈವ್ನನ್ನ ಕರೆಸಿಕೊಳ್ಳುತ್ತೆ. ಅದು 1765 ಮೇ ತಿಂಗಳಲ್ಲಿ 2ನೇ ಬಾರಿಗೆ ಬಂಗಾಳದ ಗವರ್ನರ್ ಆಗಿ ಆಯ್ಕೆಯಾಗಿ ಭಾರತಕ್ಕೆ ಬರ್ತಾನೆ. ಆವಾಗ ಅವನು ಈ ಮೂವರೊಂದಿಗೆ ಈ ಅಲಹಾಬಾದ್ ಒಪ್ಪಂದ ಮಾಡಿಕೊಳ್ತಾನೆ. ಯಾರೊಂದಿಗೆ? ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂನೊಂದಿಗೆ, ಔದ್ನ ನವಾಬನಾಗಿರ್ತಕ್ಕಂಥ ಶುಜುದ್ದೌಲನೊಂದಿಗೆ, ಬಂಗಾಳದ ನವಾಬನಾಗಿರ್ತಕ್ಕಂಥ ನಿಜಾಮುದ್ದೌಲನೊಂದಿಗೆ ಪ್ರತ್ಯೇಕವಾಗಿ ಈ ಅಲಹಾಬಾದ್ನಲ್ಲಿ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಅದಕ್ಕೋಸ್ಕರ ಅದನ್ನ ಅಲಹಾಬಾದ್ ಒಪ್ಪಂದ ಅಂತ ಕರೀತಾರೆ. ಅಲಹಾಬಾದ್ ಒಪ್ಪಂದ ಎಷ್ಟರಲ್ಲಿ ನಡೀತಂದ್ರೆ 1765. ಅವಾಗ ಬಂಗಾಳದ ಗವರ್ನರ್ ಯಾರಿದ್ರಂದ್ರೆ ರಾಬರ್ಟ್ ಕ್ಲೈವ್ ಇದ್ದ. ಓಕೆ, ಈ ಅಲಹಾಬಾದ್ ಒಪ್ಪಂದದಲ್ಲಿ ಇರತಕ್ಕಂಥ ಅಂಶಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ 2ನೇ ಶಾ ಆಲಂನೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಅಲಹಾಬಾದ್ ಒಪ್ಪಂದದಲ್ಲಿ ಏನೇನು ಅಂಶಗಳಿದ್ವು ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರಾಬರ್ಟ್ ಕ್ಲೈವ್ ಅಥವಾ ಬ್ರಿಟಿಷ್ ಸರ್ಕಾರ ಮನಸ್ಸು ಮಾಡಿದ್ರೆ ಬಂಗಾಳವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಬಹುದಾಗಿತ್ತು, ಔಧನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಬಹುದಾಗಿತ್ತು, ದೆಹಲಿಯನ್ನು ಕೂಡ ಸಂಪೂರ್ಣವಾಗಿ ವಶಪಡಿಸಿಕೊಳ್ಬಹುದಾಗಿತ್ತು. ಯಾಕಂದ್ರೆ ಈ ಮೂವರು ತ್ರಿಕೂಟ ಸೈನ್ಯ ಬಕ್ಸರ್ ಕದನದಲ್ಲಿ ಹೀನಾಯವಾಗಿ ಸೋತಿತ್ತು. ಒಂದು ವೇಳೆ ನೇರವಾಗಿ ಏನು ಅವುಗಳನ್ನ ಬ್ರಿಟಿಷ್ ಸರ್ಕಾರ ತಮ್ಮ ಅಧೀನದಲ್ಲಿ ತಂದ್ಕೊಂಡು ಬಿಟ್ಟಿದ್ರೆ ಅಷ್ಟು ವಿಶಾಲವಾಗಿರ್ತಕ್ಕಂಥ ಭೂಭಾಗವನ್ನ ಆಳ್ವಿಕೆ ಮಾಡೋದಕ್ಕೆ ಇವ್ರ ಹತ್ರ ಅಷ್ಟೊಂದು ಅನುಭವ ಇರಲ್ಲ, ಅಷ್ಟೊಂದು ಆಡಳಿತ ಸಿಬ್ಬಂದಿ ಕೂಡ ಇರಲ್ಲ ಇವರ ಹತ್ರ. ಹೆಚ್ಚಿನ ಹೊಣೆಗಾರಿಕೆಯಿಂದ ನಿಭಾಯಿಸಿಕೊಳ್ಳುವಷ್ಟು ಅನುಭವ ಈ ಬ್ರಿಟಿಷ್ ಸರ್ಕಾರ ಹತ್ರ ಇರಲ್ಲ. ಅದಕ್ಕೋಸ್ಕರ ಚಾಣಕ್ಷನಾಗಿರ್ತಕ್ಕಂಥ, ಬುದ್ಧಿವಂತನಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್
ಅತ್ಯಂತ ನಾಜೂಕ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಈ ಮೂವರೊಂದಿಗೆ ಪ್ರತ್ಯೇಕವಾಗಿ ಒಪ್ಪಂದಗಳನ್ನು ಮಾಡ್ಕೊಳ್ತಾನೆ. ಅದು ಆ ರಾಬರ್ಟ್ ಕ್ಲೈವ್ನ ಚಾಣಕ್ಷತೆಗೆ ಹಿಡಿದಿರ್ತಕ್ಕಂಥ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ಈಗ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನೊಂದಿಗೆ ಏನು ಒಪ್ಪಂದ ಮಾಡಿಕೊಳ್ತಾನೆ ಅಂದ್ರೆ, ಈ ಔದ್ ಪ್ರಾಂತ್ಯ, ಈ ಔದ್ನಲ್ಲಿ ಇರ್ತಕ್ಕಂಥ ಕಾರಾ ಮತ್ತು ಅಲಹಾಬಾದ್ ಅನ್ನ ಬೇರ್ಪಡಿಸ್ತಾನೆ. ಈ ಔದ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಕಾರಾ ಮತ್ತು ಔದ್, ಕಾರಾ ಪ್ರಾಂತ್ಯ ಮತ್ತೆ ಅಲಹಾಬಾದ್ ಪ್ರದೇಶಗಳನ್ನ ಬೇರ್ಪಡಿಸಿ ಇವುಗಳನ್ನ ಎರಡನೇ ಶಾ ಆಲಂನಿಗೆ ಬಿಟ್ಟುಕೊಡ್ತಾನೆ. ಈ ಕಾರಾ ಮತ್ತು ಅಲಹಾಬಾದ್ಗಳನ್ನ ಎರಡನೇ ಶಾ ಆಲಂನಿಗೆ ಬಿಟ್ಟುಕೊಟ್ಟು ಇವನನ್ನ ಪಿಂಚಣಿದಾರನನ್ನಾಗಿ ಮಾಡ್ತಾನೆ. ಪಿಂಚಣಿದಾರ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಕೊಟ್ಟು ಇವನನ್ನ ಪಿಂಚಣಿದಾರನನ್ನಾಗಿ ಮಾಡಿ ಅಲಹಾಬಾದ್ ಕೋಟೆಯಲ್ಲಿ ಆಶ್ರಯ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ರಾಬರ್ಟ್ ಕ್ಲೈವ್. ಮತ್ತೆ ಈ ಎರಡನೇ ಶಾ ಆಲಂನಿಗೆ ಮತ್ತೆ ಏನನ್ನು ಒಪ್ಪಂದ ಮಾಡಿಕೊಡ್ತಾನೆ ಅಂದ್ರೆ, ಈ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನ ಬ್ರಿಟಿಷ್ ಕಂಪನಿ ಪಡ್ಕೊಳುತ್ತೆ. ದಿವಾನಿ ಹಕ್ಕಂದ್ರೆ ಕಂದಾಯ ವಸೂಲಿ ಮಾಡತಕ್ಕಂಥ ಹಕ್ಕು. ಇದರ ಜೊತೆಗೆ ಸಿವಿಲ್ ನ್ಯಾಯಾಂಗದ ಅಧಿಕಾರವನ್ನು ಕೂಡ ಈ ಮೊಘಲ್ ಚಕ್ರವರ್ತಿಯಿಂದ ರಾಬರ್ಟ್ ಕ್ಲೈವ್ ಪಡಿತಾನೆ ಸ್ನೇಹಿತರೆ. ಅದು ಯಾವ ಒಪ್ಪಂದ ಅಂದ್ರೆ ಅಲಹಾಬಾದ್ ಒಪ್ಪಂದದ ಮೂಲಕ. ಜೊತೆಗೆ ಇವುಗಳಲ್ಲದೆ ಮತ್ತೆ ಉತ್ತರ ಸರ್ಕಾರನ ಜಮೀನ್ದಾರಿಕೆಯನ್ನು ಪಡೀತೈತೆ. ಉತ್ತರ ಸರ್ಕಾರನ ಜಮೀನ್ದಾರಿಕೆ. ಈ ಉತ್ತರ ಸರ್ಕಾರ ಅಂದ್ರೆ ಯಾವ ಅಂತ ಹೇಳಿದ್ದೆ ನಾನು. ಹೈದರಾಬಾದ್ ಪ್ರಾಂತ್ಯದಲ್ಲಿ ಬರತಕ್ಕಂಥ ಪ್ರದೇಶಗಳು, ಈ ಚಿಕ್ಕಿಕೋಲ, ಎಲ್ಲೋರ, ಮುಸ್ತಾಫನಗರ ಮತ್ತು ರಾಜಮಂಡ್ರಿ, ಈ 4 ಜಿಲ್ಲೆಗಳೊಳಗೊಂಡಿರ್ತಕ್ಕಂಥ ಪ್ರದೇಶವನ್ನ ಉತ್ತರ ಸರ್ಕಾರ ಅಂತ ಕರೀತಾರೆ. ಈ ಉತ್ತರ ಸರ್ಕಾರನ ಜಮೀನ್ದಾರಿಕೆಯನ್ನು ಕೂಡ ಈ ಮೊಘಲ್ ಚಕ್ರವರ್ತಿ ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಇಷ್ಟು ಈ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನೊಂದಿಗೆ ಬ್ರಿಟಿಷರು ಅಲಹಾಬಾದ್ ಒಪ್ಪಂದ ಪ್ರತ್ಯೇಕವಾಗಿ ಮಾಡಿಕೊಳ್ತಾರೆ. ಈಗ ಔದ್ ನವಾಬನೊಂದಿಗೆ ಏನೇನು ಒಪ್ಪಂದ ಮಾಡಿಕೊಳ್ತಾರೆ ಈ ಅಲಹಾಬಾದ್ ಒಪ್ಪಂದದಲ್ಲಿ? ಈ ಔದ್ ನವಾಬನ ಆಗಿರ್ತಕ್ಕಂಥ ಶೂಜುದ್ದೌಲನೊಂದಿಗೆ ಪ್ರತ್ಯೇಕವಾಗಿ ಒಪ್ಪಂದ ಮಾಡಿಕೊಳ್ತಾರೆ. ಅದು ಏನಪ್ಪಾ ಅಂತಂದ್ರೆ, ಈ ಔದನ್ನ ಮರಳಿ ಶೂಜುದ್ದೌಲನಿಗೆ ಬಿಟ್ಕೊಡ್ತಾರೆ. ವಶಪಡಿಸ್ಕೊಳ್ಬೋದಾಗಿತ್ತು, ಆದ್ರೆ ಶಾಶ್ವತವಾಗಿ ಈ ಔದ್ ನವಾಬನಾಗಿರ್ತಕ್ಕಂಥ ಶೂಜುದ್ದೌಲನ ವೈರತ್ವವನ್ನು ಕಟ್ಕೊಳ್ಬೇಕಾಗಿತ್ತು. ಅವಾಗ ಶೂಜುದ್ದೌಲ ಯಾರ ನೆರವಿಗೆ ಹೋಗ್ತಿದ್ದ ಅಂದ್ರಗಿನ ಮರಾಠರ ನೆರವಿಗೆ ಹೋಗ್ತಾ ಇದ್ದ. ಎಲ್ಲಿ ಶೂಜುದ್ದೌಲ ಮರಾಠರ ನೆರವಿಗೆ ಹೋಗ್ತಾನೋ ಅನ್ನುವುದನ್ನು ಮನಗಂಡು ಈ ಶೂಜುದ್ದೌಲನಿಗೆ ಪುನಃ ಔದನ್ನ ಈ ರಾಬರ್ಟ್ ಕ್ಲೈವ್ ಬಿಟ್ಟುಕೊಡ್ತಾನೆ. ಔದನ್ನ ಬಿಟ್ಟುಕೊಟ್ಟ. ಈ ಔದನ್ನ ಬಿಟ್ಟುಕೊಟ್ಟಿದ್ರಿಂದ ಶೂಜುದ್ದೌಲ ಬ್ರಿಟಿಷ್ ಸರ್ಕಾರಕ್ಕೆ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಕ್ಕೆ 50 ಲಕ್ಷ ರೂಪಾಯಿಗಳನ್ನು ಕೊಡುತ್ತೆ. ಯುದ್ಧದ ವೆಚ್ಚ ಅಂತೇಳೋ ಅಥವಾ ಈ ಔದನ್ನ ಪುನಃ ಕೊಟ್ಟಿದ್ದ ಸಲುವಾಗಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಔದ್ ನವಾಬ ಶೂಜುದ್ದೌಲ 50 ಲಕ್ಷ ರೂಪಾಯಿಗಳನ್ನು ಬಿಟ್ಟುಕೊಡ್ತಾನೆ. ಔದ್ನಲ್ಲಿ ಇರ್ತಕ್ಕಂಥ ಕಾರಾ ಮತ್ತು ಅಲಹಾಬಾದ್ಗಳನ್ನ ಯಾರಿಗೆ ಕೊಟ್ಟಿರ್ತಾನೆ ಹೇಳ್ರಿ? ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನಿಗೆ ಬಿಟ್ಟು ಕೊಟ್ಟಿದ್ದ. ಅವುಗಳನ್ನು ಬಿಟ್ಟು ಔದ್ನ ಪ್ರದೇಶವನ್ನು ಬಿಟ್ಟುಕೊಟ್ಟಿರ್ತಾನೆ. ಮತ್ತೆ ಈ ಔದ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಚುನಾರ್ ಕೋಟೆಯನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವುದು. ಅತ್ಯಂತ ಬಲಿಷ್ಠ ಕೋಟೆ ಇದು ಚುನಾರ್ ಕೋಟೆ ಬ್ರಿಟಿಷರು ಪಡಿತಾರೆ ಈ ಒಂದು ಅಲಹಾಬಾದ್ ಒಪ್ಪಂದದ ಮೂಲಕ. ನೆಕ್ಸ್ಟ್, ಈ ಔದ್ ಪ್ರದೇಶದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿ ಕೊಡ್ತಾನೆ. ತೆರಿಗೆ ರಹಿತ ವ್ಯಾಪಾರಕ್ಕೆ ಅವಕಾಶ ಬಿಟ್ಟುಕೊಡ್ತಾರೆ ಈ ಅಲಹಾಬಾದ್ ಒಪ್ಪಂದದ ಮೂಲಕ. ಮತ್ತೆ ಈ ಔದ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಬನಾರಸ್ ಮತ್ತು ಗಾಜಿಪುರ ಪ್ರದೇಶಗಳನ್ನ ಈ ಬ್ರಿಟಿಷರ ಮಿತ್ರನಾಗಿರ್ತಕ್ಕಂಥ ಬಲವಂತ ಸಿಂಗ್ನಿಗೆ ಖಾಯಂ ಆಗಿ ಜಮೀನ್ದಾರಿಕೆಯನ್ನು ಬಿಟ್ಟುಕೊಡ್ತಾರೆ.
ಈ ಬಲವಂತ್ ಸಿಂಗ್ ಬ್ರಿಟಿಷರ ಪರವಾಗಿರ್ತಕ್ಕಂಥವನು. ಅದರ ಸಲುವಾಗಿ ಔದ್ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಬನಾರಸ್ ಅಥವಾ ಈಗ ವಾರಣಾಸಿ, ಕಾಶಿ ಅಂತ ಕರಿತೀವಲ್ಲ ಆ ಪ್ರದೇಶ, ಈ ಬನಾರಸ್ ಮತ್ತೆ ಗಾಜಿಪುರಗಳನ್ನ ಬಲವಂತ್ ಸಿಂಗನಿಗೆ ಖಾಯಂ ಆಗಿ ಜಮೀನ್ದಾರಿಕೆಯನ್ನ ಈ ಔದ್ನ ನವಾಬ ಈ ಅಲಹಾಬಾದ್ ಒಪ್ಪಂದದ ಮೂಲಕ ಬ್ರಿಟಿಷರ ಮಾತಿನಂತೆ ಬಿಟ್ಕೊಡ್ತಾನೆ. ಇಷ್ಟು ಈ ಔದ್ ನವಾಬನೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಈ ಅಲಹಾಬಾದ್ ಒಪ್ಪಂದದ ಪ್ರಮುಖ ಅಂಶಗಳು. ನೆಕ್ಸ್ಟ್, ಬಂಗಾಳದ ನವಾಬನೊಂದಿಗೆ ಏನೇನು ಒಪ್ಪಂದ ಮಾಡಿಕೊಳ್ತಾನೆ ರಾಬರ್ಟ್ ಕ್ಲೈವ್ ಅಲಹಾಬಾದ್ ಒಪ್ಪಂದದಲ್ಲಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಬಂಗಾಳದ ನವಾಬ ಈ ಮೊಘಲ್ ಚಕ್ರವರ್ತಿ ಏನ್ ಮಾಡಿರ್ತಾನೆ, ಈಗಾಗಲೇ ಹೇಳಿದೆ ನಾನು, ಬಂಗಾಳ, ಬಿಹಾರ, ಒರಿಸ್ಸಾದ ದಿವಾನಿ ಹಕ್ಕನ್ನ ಮೊಘಲ್ ಚಕ್ರವರ್ತಿ ಶಾ ಆಲಂ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟುಕೊಟ್ಟಿರ್ತಾನೆ. ಅದು ಈ ಬಂಗಾಳದ ನವಾಬನ ಅಧೀನದಲ್ಲಿ ಬರ್ತಕ್ಕಂಥ ಪ್ರಾಂತ್ಯಗಳೇ, ಬಂಗಾಳದ ಪ್ರಾಂತ್ಯದಲ್ಲಿ ಬರ್ತಕ್ಕಂಥವೇ ಬಂಗಾಳ, ಬಿಹಾರ, ಒರಿಸ್ಸಾ. ಮತ್ತೆ ಅವುಗಳನ್ನೇ ಬಿಟ್ಕೊಟ್ಮೇಲೆ ಹಿಂದೆ ಏನಿರುತ್ತೆ ಅಲ್ಲಿ ದಿವಾನಿ ಹಕ್ಕು ಮತ್ತೆ ಸಿವಿಲ್ ನ್ಯಾಯಾಂಗದ ಅಧಿಕಾರವನ್ನ ಬ್ರಿಟಿಷರು ಪಡ್ಕೊಂಡಿರ್ತಾರೆ. ಈ ಬಂಗಾಳದ ನವಾಬನಿಗೆ ಏನಿರ್ತದೆ, ಬಂಗಾಳ ಪ್ರಾಂತ್ಯದಲ್ಲಿ ನಿಜಾಮತ್ ಹಕ್ಕು. ಈ ನಿಜಾಮತ್ ಹಕ್ಕು ಅಂದ್ರೆ ಏನು? ನಿಜಾಮತ್ ಹಕ್ಕು ಅಂತಂದ್ರೆ ಈ ಬಂಗಾಳ ಪ್ರಾಂತ್ಯದ ರಕ್ಷಣೆ, ಸೈನಿಕ ಆಡಳಿತ, ಕ್ರಿಮಿನಲ್ ನ್ಯಾಯಾಲಯ ಮತ್ತೆ ಬಂಗಾಳ ರಾಜ್ಯದ ಭದ್ರತೆ, ರಕ್ಷಣೆ ಎಲ್ಲವೂ ಈ ನಿಜಾಮತ್ ಕಾನೂನದಲ್ಲಿ ಬರ್ತಕ್ಕಂಥವು, ಈ ನಿಜಾಮತ್ ಹಕ್ಕಿನಲ್ಲಿ ಬರ್ತಕ್ಕಂಥವು. ಅದರ ಜವಾಬ್ದಾರಿ ಬಂಗಾಳದ ನವಾಬನಾಗಿರ್ತಕ್ಕಂಥ ನಿಜಾಮ್ ಉದ್ ದೌಲನಿಗೆ ವಹಿಸ್ಕೊಡ್ತಾರೆ. ಈ ಬಂಗಾಳ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಎಲ್ಲಾ ಕಂದಾಯವನ್ನ ಬ್ರಿಟಿಷರೇ ವಸೂಲು ಮಾಡಿಕೊಂಡ್ರೆ ಈ ಆಡಳಿತದ ವೆಚ್ಚಕ್ಕಾಗಿ ಈ ಬಂಗಾಳದ ನವಾಬ್ ಏನ್ ಮಾಡಬೇಕು ಅನ್ನುವ ಸಲುವಾಗಿ ಈ ಬಂಗಾಳದ ನವಾಬನಿಗೆ ಆ ಆಡಳಿತದ ವೆಚ್ಚ ಸಲುವಾಗಿ 52ರಿಂದ 53 ಲಕ್ಷ ರೂಪಾಯಿ ವಾರ್ಷಿಕ 52ರಿಂದ 53 ಲಕ್ಷ ರೂಪಾಯಿ ಆಡಳಿತದ ವೆಚ್ಚಕ್ಕೋಸ್ಕರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊಡುತ್ತೆ. ಮತ್ತೆ ಬಂಗಾಳದ ಸೈನ್ಯವನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಬಂಗಾಳದ ಸೈನಿಕ ಕಡಿತ, ಬಂಗಾಳದಲ್ಲಿರ್ತಕ್ಕಂಥ ಸೈನ್ಯವನ್ನ ಕಡಿಮೆ ಮಾಡಬೇಕು. ಅದರ ಜೊತೆಗೆ ಈ ಬಂಗಾಳದ ಆಡಳಿತವನ್ನ ಯಾರ ನೆರವಿನಿಂದ ಮಾಡಬೇಕು? ಬಂಗಾಳದ ನವಾಬ್ ಬಂದಾಗಿನ ಬ್ರಿಟಿಷರೇ ನೇಮಿಸಿರ್ತಕ್ಕಂಥ ಡೆಪ್ಯೂಟಿ ದಿವಾನನಿಂದ. ಈ ಡೆಪ್ಯೂಟಿ ಕಮಿಷನರ್, ಡೆಪ್ಯೂಟಿ ದಿವಾನ, ಬ್ರಿಟಿಷರೇ ನೇಮಿಸಿರ್ತಕ್ಕಂಥ ಡೆಪ್ಯೂಟಿ ದಿವಾನನಿಂದ ಈ ಬಂಗಾಳದ ನವಾಬ ಆಡಳಿತ ಮಾಡಬೇಕಾಗಿರುತ್ತೆ. ಇವು ಎಲ್ಲವೂ ಬಂಗಾಳದ ನವಾಬನೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಪ್ರಮುಖ ಅಂಶಗಳು. ಇಷ್ಟು ಅಲಹಾಬಾದ್ ಒಪ್ಪಂದದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿವರೆಗೂ ನಾವು ಬಕ್ಸರ್ ಕದನದ ಹಿನ್ನೆಲೆ ತಿಳ್ಕೊಂಡಿವಿ, ಅದಕ್ಕೆ ಕಾರಣಗಳು ತಿಳ್ಕೊಂಡಿವಿ, ಮತ್ತೆ ಯುದ್ಧ ನಡೆದ ಘಟನೆಗಳ ಬಗ್ಗೆ ತಿಳ್ಕೊಂಡಿವಿ, ಪ್ರಮುಖ ಘಟನೆಗಳು. ಆ ನಂತರ ಆ ಬಕ್ಸರ್ ಕದನದ ಪರಿಣಾಮಗಳು ಏನನ್ನಾಯಿತು ಅನ್ನೋದನ್ನ ತಿಳ್ಕೊಂಡಿವಿ. ಹಾಗೇನೆ ಬಕ್ಸರ್ ಕದನದ ನಂತರ ಆಗಿರತಕ್ಕಂಥ ಈ ಅಲಹಾಬಾದ್ ಒಪ್ಪಂದದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿವಿ. ಈಗ ಬಕ್ಸರ್ ಕದನದ ಕುರಿತಾಗಿ, ಅದರ ಮಹತ್ವದ ಕುರಿತಾಗಿ ಹಲವಾರು ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅದು ಕೂಡ ಸಾಕಷ್ಟು KPSC ಎಕ್ಸಾಮ್ನಲ್ಲಿ, ಸೆಟ್ ಎಕ್ಸಾಮ್ನಲ್ಲಿ, ನೆಟ್ ಎಕ್ಸಾಮ್ನಲ್ಲಿ ಕೇಳಿದ್ದುಂಟು. ಅದರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲಿಗೆ KM ಪಣಿಕ್ಕರ್ ಏನ್ ಹೇಳಿದ್ದಾರೆ ಈ ಬಕ್ಸರ್ ಕದನದ ಕುರಿತಾಗಿ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಪಣಿಕ್ಕರ್ ಅವರು ಏನ್ ಹೇಳಿದ್ದಾರೆ ಅಂದಾಗ, ಈ ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದ ಪ್ರದೇಶಗಳ ಮೇಲೆ ಪರಮಾಧಿಕಾರವನ್ನು ಪಡೆಯುವಂತೆ ಮಾಡಿತು ಅಂತ ಹೇಳಿದ್ದಾರೆ. ಈ ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದ ಪ್ರದೇಶಗಳ ಮೇಲೆ ಪರಮಾಧಿಕಾರವನ್ನು ಪಡೆಯುವಂತೆ ಮಾಡಿತು ಅಂತೇಳಿ ಯಾರು ಹೇಳಿದ್ದಾರೆ? KM ಪಣಿಕ್ಕರ್ ಅವರು ಹೇಳಿದ್ದಾರೆ. ನಂತರ ಇನ್ನೊಬ್ಬ ಇತಿಹಾಸಕಾರ, ಬ್ರಿಟಿಷ್ ಇತಿಹಾಸಕಾರ ರಾಮ್ಸೆ ಮೈರ್ ಅನ್ನುವರು. ರಾಮ್ಸೆ ಮೈರ್, ಈ ರಾಮ್ಸೆ ಮೈರ್ ಎನ್ನುವ ಬ್ರಿಟಿಷ್ ಇತಿಹಾಸಕಾರ ಏನ್ ಹೇಳಿದಾನೆ? ರಾಮ್ಸೆ ಮೈರ್ ಏನ್ ಹೇಳಿದಾನೆ ಅಂದ್ರೆ, ಬಕ್ಸರ್ ಕದನವು ಬಂಗಾಳದ ಮೇಲೆ ಅಂತಿಮವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಂಕೋಲೆಗಳನ್ನ ಬಿಗಿಪಡಿಸಿತು ಅಂತ ಹೇಳಿದಾನೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಂಕೋಲೆಗಳನ್ನ ಬಂಗಾಳದ ಮೇಲೆ ಬಿಗಿಪಡಿಸಿತು ಅಂತ ರಾಮ್ಸೆ ಮೈರ್ ಹೇಳಿದ್ದಾನೆ. ನೆಕ್ಸ್ಟ್ ಮಿಸ್ಟರ್ ಬ್ರೂಮ್ ಎನ್ನುವರು. ಮಿಸ್ಟರ್ ಬ್ರೂಮ್ ಎನ್ನುವ ಇತಿಹಾಸಕಾರ ಈ ಬಕ್ಸರ್ ಕದನದ ಮಹತ್ವದ ಕುರಿತಾಗಿ ಏನ್ ಹೇಳಿದ್ದಾನೆ ಅಂದ್ರೆ, ಭಾರತದ ಅದೃಷ್ಟ ಬಕ್ಸರ್ ಕದನದ ಮೇಲೆ ನಿಂತಿತ್ತು ಅಂತ ಹೇಳಿದ್ದಾನೆ. ಭಾರತದ ಅದೃಷ್ಟ
ಬಕ್ಸರ್ ಕದನದ ಮೇಲೆ ನಿಂತಿತ್ತು ಅಂತ ಹೇಳಿದ್ದಾರೆ. ನೋಡ್ರಿ, ಈ ಇತಿಹಾಸಕಾರರ ಹೇಳಿಕೆಗಳನ್ನು ಪರಿಗಣಿಸುವುದಾದ್ರೆ ಈ ಬಕ್ಸರ್ ಕದನವು ಎಷ್ಟು ಮಹತ್ವ ಪಡ್ಕೊಂಡಿದೆ. ಒಂದು ವೇಳೆ ಬಕ್ಸರ್ ಕದನದಲ್ಲಿ ಈ ಭಾರತದ ತ್ರಿಕೂಟ ಸೈನ್ಯ ವಿಜಯಶಾಲಿ ಆಗಿದ್ರೆ ಆಧುನಿಕ ಭಾರತದ ಇತಿಹಾಸವೇ ಬದಲಾಗ್ತಾ ಇತ್ತು ಅಂತ ಹೇಳ್ಬೋದು. ಏನೇ ಆಗಲಿ ಸ್ನೇಹಿತರೆ, ಇಲ್ಲಿಯವರೆಗೂ ಈ ಬಕ್ಸರ್ ಕದನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೀವೆಲ್ಲ ಪಡ್ಕೊಂಡಿದ್ದೀರಿ. ನಿಮಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಹಾಗೆಯೇ ಸ್ನೇಹಿತರೆ, ಇನ್ನು ಯಾರ್ಯಾರು ನನ್ನ ಇತಿಹಾಸ ಪ್ರಿಯ ವಿರೂಪಾಕ್ಷ ದೇಶನೂರು ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲು ತಿಳಿಸಿ ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಸ್ನೇಹಿತರೆ, ನಾನು ಈ ಆಧುನಿಕ ಭಾರತೀಯ ಇತಿಹಾಸವನ್ನು ಚಾಪ್ಟರ್ ವೈಸ್ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿ ಆನಂತರ ಮಧ್ಯಕಾಲೀನ ಭಾರತ, ತದನಂತರ ಪ್ರಾಚೀನ ಭಾರತದ ಇತಿಹಾಸವನ್ನು ಸಂಪೂರ್ಣವಾಗಿ ನಿಮಗೆ ವಿಡಿಯೋಗಳನ್ನು ಮಾಡಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಆ ಎಲ್ಲ ವಿಡಿಯೋಗಳ ಅಪ್ಡೇಟನ್ನು ಪಡೆಯೋದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.